ಗೋಚರಂ ಭೂಯೋಲ್ಲಾಸಿತ ಸಂಸಾರ ಛೇದ ಹೇತುಂ ಜಗದ್ಗುರುಂ. ಜೈ ಶ್ರೀ ನರಸಿಂಹ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಸದ್ಭಕ್ತರೇ, ಇವತ್ತು ಈ ವಿಜಯನಗರ ವಿಪ್ರ ಬಳಗದವರೆಲ್ಲರೂ ಸೇರಿ ಈ ಒಂದು ಶುಭ ಸಂದರ್ಭದಲ್ಲಿ ವಿಶೇಷವಾಗಿ ಇಲ್ಲಿ ತಾವೆಲ್ಲರೂ ಸತ್ಸಂಗದ ಒಂದು ಕಾರ್ಯಕ್ರಮ, ಗುರುಪಾದಕ ಪೂಜಾ ಇವನ್ನು ಹಮ್ಮಿಕೊಂಡಿದ್ದೇವೆ. ವಿಪ್ರರು ಅಂತಂದ್ರೆ ವಿದ್ಯೆಯ ಯಾತಿ ವಿಪ್ರತ್ವಂ, ಜ್ಞಾನಿಗಳು ಅಂತ ಅರ್ಥ. ವಿಪ್ರರು ಅಂತಂದ್ರೆ ಜ್ಞಾನಿಗಳು. ಭಾರತ ಈ ಪುಣ್ಯಭೂಮಿ ಲಕ್ಷಾಂತರ ವರ್ಷಗಳ ಭವ್ಯವಾದ ಇತಿಹಾಸವನ್ನು, ಶ್ರೇಷ್ಠವಾದ ಪರಂಪರೆಯನ್ನು ಹೊಂದಿರತಕ್ಕಂತಹ ಒಂದು ಪವಿತ್ರವಾಗಿರತಕ್ಕಂತಹ, ಜಗತ್ತಿನಲ್ಲೇ ಅತ್ಯಂತ ವಿಶೇಷವಾಗಿ ಕೀರ್ತಿಗೆ ಭಾಜನರಾಗಿ ಆಗಿರ್ತಕ್ಕಂತಹ ಪುಣ್ಯಭೂಮಿ ಇದು. ಭಗವಂತನು ಅವತರಿಸಿರ್ತಕ್ಕಂತಹ ಪುಣ್ಯಭೂಮಿ. ಋಷಿ ಮುನಿಗಳು ತಮ್ಮ ಜೀವನದ ಪರಮಾರ್ಥವನ್ನು ಸಾಧಿಸಲು ಮಹಾನ್ ತಪಸ್ಸನ್ನು ಮಾಡಿರ್ತಕ್ಕಂತಹ ತಪೋಭೂಮಿ. ಅಷ್ಟೇ ಅಲ್ಲ, ಅನೇಕ ದಾರ್ಶನಿಕರು ಸತ್ಯದ ಬೆಳಕನ್ನು ಜಗತ್ತಿಗೆ ಕೊಟ್ಟಿರತಕ್ಕಂತಹ ಜ್ಞಾನಭೂಮಿ. ಇವತ್ತು ನೀವೆಲ್ಲರೂ ವಿಜಯನಗರದ ವಿಪ್ರ ಬಳಗದವರು ಸೇರ್ಕೊಂಡಿದ್ದೀರಿ. ನೀವು ಗೋತ್ರವನ್ನು ಹೇಳುವಾಗ ಹೇಳ್ತೀರಿ, ಅಗಸ್ತ್ಯ ಗೋತ್ರ, ವಿಶ್ವಾಮಿತ್ರ ಗೋತ್ರ, ಕಶ್ಯಪಸ ಗೋತ್ರ, ವಸಿಷ್ಠ ಗೋತ್ರ, ಭಾರದ್ವಾಜ ಗೋತ್ರ ಹೇಳ್ತಿದ್ರಿ. ಅದರ ಅರ್ಥ ಏನು? ನಿಮ್ಮ ಪೂರ್ವ ಪರಂಪರೆ ಅಲ್ಲಿಂದ ಆರಂಭ ಆಗಿದೆ ಅಂತ ಅರ್ಥ. ಅಂತಹ ಮಹೋನ್ನತವಾಗಿರತಕ್ಕಂತಹ ಆ ತಪಸ್ಸಿನ ಸಾಕಾರ ಮೂರ್ತಿಗಳಾಗಿರತಕ್ಕಂತಹ ಆ ಮಹಾಪುರುಷರು ನಿಮ್ಮ ಒಂದು ವಂಶದ ಮೂಲ ಪುರುಷರಾಗಿದ್ದಾರೆ ಅಂತಂದ್ರೆ ನೀವೆಲ್ಲರೂ ಅಷ್ಟೊಂದು ಹೆಮ್ಮೆಯಿಂದ ಅದನ್ನ ನೆನಪಿಟ್ಕೊಬೇಕು. ಅಷ್ಟೇ ಅಲ್ಲ, ಬರೀ ನಾವು ವಸಿಷ್ಠ ಗೋತ್ರ, ವಿಶ್ವಾಮಿತ್ರ ಗೋತ್ರ ಅಂತ ಹೇಳಿದ್ರೆ ಸಾಲದು. ಅವರ ಒಂದು ಆದರ್ಶವನ್ನ, ಅವರು ಜಗತ್ತಿಗೆ ಕೊಟ್ಟಿರ್ತಕ್ಕಂತಹ ಜ್ಞಾನ ಪರಂಪರೆಯನ್ನ ನಾವು ಅದನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಮುಂದಿನ ತಲೆಮಾರಿಗೆ ಅದನ್ನ ವರ್ಗಾಯಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಜೀವನದ ನಡೆ, ನುಡಿ, ಆಚಾರಗಳನ್ನ ರೂಪಿಸಿಕೊಳ್ಬೇಕಾಗಿದೆ. ವಿಪ್ರ ಅಂತಂದ್ರೆ ಜ್ಞಾನಿಗಳು, ಸತ್ಯದ ಆರಾಧಕರು, ಸತ್ಯಕ್ಕಾಗಿಯೇ ತಮ್ಮ ಜೀವನವನ್ನು ತ್ಯಾಗ ಮಾಡತಕ್ಕಂಥವ್ರು ವಿಪ್ರರು. ತಿಳ್ಕೊಳ್ಳಿ, ಯಾವ ಸತ್ಯ? ತ್ರಿಕಾಲ ಅಬಾಧಿತವಾಗಿರ್ತಕ್ಕಂಥ ಸತ್ಯ. ಯಾವುದು? ದೇಶ, ಕಾಲ, ವಸ್ತು, ಪರಿಸ್ಥಿತಿ ಬದಲಾದರೂ ಕೂಡ ತನ್ನ ಮೂಲ ಸ್ವರೂಪದಲ್ಲಿ ಎಂದಿಗೂ ಬದಲಾವಣೆಯನ್ನು ಹೊಂದುವುದಿಲ್ಲವೋ ಅಂತ ಪರಮಾರ್ಥವನ್ನ ಸತ್ಯ ಅಂತ ನಮ್ಮ ಹಿರಿಯರು ಕರೆದಿದ್ದಾರೆ. ತ್ರಿಕಾಲ ಅಬಾಧಿತವಾಗಿರ್ತಕ್ಕಂತಹ ಆ ಸತ್ಯದ ಆರಾಧನೆಯನ್ನ, ಆ ಸತ್ಯಕ್ಕಾಗಿಯೇ ಬಾಳ್ತಕ್ಕಂತಹ, ಆ ಬ್ರಹ್ಮ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡತಕ್ಕಂತಹ ಆ ಮಹಾಪುರುಷರು ಯಾರಿರ್ತಾರೋ ಅವರನ್ನ ಜ್ಞಾನಿಗಳು, ಜ್ಞಾನ ಮಾರ್ಗದ ಆರಾಧಕರು, ವಿಪ್ರರು ಅಂತ ಹಿರಿಯರು ಹೇಳಿದ್ದಾರೆ. ಅದು ಇವತ್ತೇನಾಗಿದೆ, ಹೆಸರಿಗೆ ಮಾತ್ರ ಆ ಸ್ಥಿತಿ ಹೊರತು ನಾವು ಅದಕ್ಕೆ ತದ್ವಿರುದ್ಧವಾಗಿ ಮುಂದಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ಕರ್ತವ್ಯ ಏನು? ಸಂಸ್ಕಾರವನ್ನು ಹೇಗೆ ಬೆಳೆಸ್ಕೋಬೇಕು? ಈಗ ಸಾಧಾರಣ ಋಷಿಗಳಾಗಿರ್ತಕ್ಕಂಥ ಕೌಶಿಕ, ಬ್ರಹ್ಮರ್ಷಿಗಳಾಗಿರ್ತಕ್ಕಂಥ ವಿಶ್ವಾಮಿತ್ರ ಮಹರ್ಷಿಗಳಾದರು. ಹೇಗಾದರೂ ಸಂಸ್ಕಾರದಿಂದ ಆದರು, ಜ್ಞಾನವನ್ನ ಪಡ್ಕೊಂಡು ಆದರು. ಇದು ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ತಾ ಇದ್ದೀರಿ. ಗಾಯತ್ರಿ ಮಂತ್ರದ ದ್ರಷ್ಟಾರರು ಯಾರಂತ ಕೇಳಿದ್ರೆ ಬ್ರಹ್ಮರ್ಷಿ ವಿಶ್ವಾಮಿತ್ರ ಮಹರ್ಷಿಗಳು.
ಅಂದ್ರೆ ಸಂಸ್ಕಾರ ಅಂತ ಹೇಳ್ತಕ್ಕಂಥದ್ದು ಒಬ್ಬ ಸಾಧಾರಣ ಮನುಷ್ಯನನ್ನ ಬ್ರಹ್ಮಜ್ಞಾನಿಯನ್ನಾಗಿ ಮಾಡ್ತದೆ. ಸಂಸ್ಕಾರ ಅಂತ ಹೇಳ್ತಕ್ಕಂಥದ್ದು ಒಬ್ಬ ಸಾಧಾರಣ ಮನುಷ್ಯನನ್ನ ಪರಮಾತ್ಮನಿಗೆ ಸಮಾನವಾಗಿರ್ತಕ್ಕಂಥ ಸ್ಥಾನದಲ್ಲಿ ಕೂರಿಸ್ತದೆ. ಆದ್ದರಿಂದ ಈ ಸಂಸ್ಕಾರದ ಮಹತ್ವ, ಸಂಸ್ಕಾರದ ಒಂದು ಅಗತ್ಯ ಇವತ್ತು ನಾವು ಹೆಚ್ಚು ತಿಳ್ಕೊಬೇಕಾಗಿದೆ. ಅದರ ಬಗ್ಗೆ ನಾವು ಜಾಗೃತಿಯನ್ನ ನಾವು ಮಾಡಿಕೊಂಡು ಸಮಾಜದಲ್ಲಿ ಮಾಡತಕ್ಕಂಥ ಮಹತ್ತರವಾದ ಜವಾಬ್ದಾರಿ ನಮಗೆಲ್ಲರಿಗೂ ಇದೆ. ಯಾಕೆ ತಲೆಮಾರಿನಿಂದ ಎಲ್ಲರೂ ಹೇಳ್ತಾ ಇದ್ದಾರೆ, ನೀವೇ ಈ ವೇದಗಳನ್ನ ಇಟ್ಕೊಂಡ್ರಿ, ನೀವೇ ಶಾಸ್ತ್ರವನ್ನು ಇಟ್ಕೊಂಡ್ರಿ, ನಮಗೆ ಕೊಟ್ಟು ಇಲ್ಲ, ನಮಗೆ ಮಾರ್ಗದರ್ಶನ ಮಾಡುವುದಿಲ್ಲ ಅಂತ ಒಂದು ಆಪಾದನೆಯನ್ನ ಇವತ್ತು ವಿಪ್ರ ಬಳಗ ವಿಶೇಷವಾಗಿ ಎಲ್ಲ ಕಡೆ ಎದುರಿಸ್ತಾ ಇದೆ. ಈ ವಿಷಯಗಳು ಸಂಘರ್ಷಕ್ಕೂ ಕಾರಣ ಆಗ್ತಾ ಇದೆ. ಆದ್ದರಿಂದ ಇದು ಹೇಗೆ ಅಂತ ಕೇಳಿದ್ರೆ, ಸೇನಾಧಿಪತಿ ಸ್ಥಾನವನ್ನು ಬಿಟ್ಟುಕೊಟ್ಟಿಲ್ಲ, ನೀವು ಸರಿಯಾಗಿ ಯುದ್ಧವನ್ನು ಮಾಡ್ತಾ ಇಲ್ಲ. ಅರ್ಥ ಆಯ್ತಾ? ಸೇನಾಧಿಪತಿ ಸ್ಥಾನವನ್ನ ಬಿಟ್ಟುಕೊಟ್ಟಿಲ್ಲ, ಹೋಗ್ಲಿ ಯುದ್ಧವನ್ನು ಸಮರ್ಥವಾಗಿ ಮಾಡ್ತಾ ಇದ್ದೀರಾ, ಅದನ್ನು ಮಾಡ್ತಾ ಇಲ್ಲ. ಈ ಒಂದು ಆಪಾದನೆ ವಿಪ್ರ ಬಳಗದ ಮೇಲೆ ಸಮಾಜದಲ್ಲಿ ದೇಶಾದ್ಯಂತ ಇದೆ. ಕಾರಣವೂ ಇದೆ. ಯಾಕೆ? ಕರ್ತವ್ಯವನ್ನು ಮರೆತು ಬೇರೆ ಕಡೆ ಹೋದಾಗ, ವಿಮುಖರಾದಾಗ, ಈ ವೀಕೆಂಡ್ ಪಾರ್ಟಿಯಲ್ಲಿ ನೀವು ಅವರೊಟ್ಟಿಗೆ ಕೂರ್ತೀರಿ, ಎಲ್ಲರೊಟ್ಟಿಗೆ ಕೂರ್ತೀರಿ, ವೀಕೆಂಡ್ ಪಾರ್ಟಿ ಮಾಡ್ತೀರಾ. ಇಲ್ಲಿ ಬಂದು ವಿಪ್ರರು ಅಂತ ಹೇಳಿದ ಏನು ಉಪಯೋಗ? ಹೇಳಿ, ನೈತಿಕತೆ ಎಲ್ಲಿರುತ್ತೀರಿ? ಯೋಚನೆ ಮಾಡಿದ್ದೇವಾ? ವೀಕೆಂಡ್ ಪಾರ್ಟಿಯಲ್ಲಿ ನಾವು ಅವ್ರ ತಗ ಕೂತ್ಕೊಳ್ತೇವೆ, ಏನೇನ್ ಮಾಡ್ಬೇಕ ಏನ್ ಮಾಡಬಾರದು ಅದು ಮಾಡ್ತಿರ್ತೇವೆ. ಇಲ್ಲಿ ಬಂದುಕೊಂಡು ವಿಪ್ರ ಬಳಗ ಅಂತ ಹೇಳಿದ್ರೆ ಅವ್ರಿಗೆ ಅವ್ರು ಹೇಗೆ ಗೌರವ ಕೊಡ್ತಾರೆ? ಇದು ಇವತ್ತು ಸಮಾಜದಲ್ಲಿ ವಿಪ್ರ ಏನು ಮಾಡಿದ್ರು ಕೂಡ ಗಾದೆ ಇದೆಯಲ್ಲ, ಯಾರೋ ತಿಂದಿರ್ತಾರೆ ಬೆಣ್ಣೆಯನ್ನ, ಆದ್ರೆ ಇನ್ನೊಬ್ಬರು ಮೂತಿಯನ್ನು ಒರೆಸ್ತಾರೆ. ಆತರ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ದೋಷಗಳಿಗೆ, ಎಲ್ಲ ಸಮಸ್ಯೆಗಳಿಗೆ, ಎಲ್ಲ ರೀತಿಯ ಅನಾಹುತಗಳಿಗೆ ವಿಪ್ರ ಬಾಂಧವರನ್ನೇ ಮುಂದಿಟ್ಟುಕೊಂಡು ಅವ್ರನ್ನೇ ದೂಷಣೆ ಮಾಡ್ತಕ್ಕಂಥ ಪದ್ಧತಿ ಇವತ್ತು ಎಲ್ಲ ಕಡೆ ಕಾಣ್ತಾ ಇದೆ. ಅತನ ವಿಪ್ರರು ಇವತ್ತು ಏನಾಗಬೇಕು? ಸಂಘಟಿತರಾಗಬೇಕು, ಸಂಸ್ಕಾರವಂತರಾಗಬೇಕು, ನಿಜವಾದ ಅರ್ಥದಲ್ಲಿ ಆ ಜ್ಞಾನಿಗಳಾಗಿ ಆ ಜ್ಞಾನದ ಬೆಳಕನ್ನ ಇಡೀ ಜಗತ್ತಿನ ಕಲ್ಯಾಣಕ್ಕೆ ಕೊಡ್ತಕ್ಕಂಥ ಧಿರೋದಾತ್ತವಾಗಿರತಕ್ಕಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕಾಗಿದೆ. ಸಂಸ್ಕಾರ ನೋಡಿ, ಸಂಸ್ಕಾರ ಅಂತ ಹೇಳ್ತಕ್ಕ ಎಷ್ಟು ದೊಡ್ಡದು ಅಂತ ಕೇಳಿದ್ರೆ, ನೀವು ಸಾಧಾರಣವಾಗಿ ನೋಡಿದ್ರೆ ವಜ್ರದ ಕಲ್ಲಿರುತ್ತೆ ನೋಡಿ, ವಜ್ರದ ಕಲ್ಲು ಮಾಮೂಲಿ ನೋಡಿದಾಗ ಕಪ್ಪು ಜಲ್ಲಿ ಕಲ್ಲು ತರನೇ ಇರುತ್ತೆ, ಹೌದಾ? ನೋಡಿ, ವಜ್ರದ ಕಲ್ಲು ಕೂಡ ಮಾಮೂಲಿ ಅದರಲ್ಲಿ ಕೆಳಗೆ ತೆಗೆಯುವಾಗ ಕಪ್ಪದಾಗಿರತಕ್ಕಂತಹ ಜಲ್ಲಿ ಕಲ್ಲಿನ ತರನೇ ಇರುತ್ತದೆ. ಅದಕ್ಕೆ ಸಂಸ್ಕಾರ ಕೊಟ್ಟು ಸಾಣೆ ಹಿಡಿದು ಅದನ್ನ ಕಟ್ ಮಾಡಿ, ಯಾಂಗನ್ನು ಕಟ್ ಮಾಡಿ ಹೇಗೆ ಹೊಳಪು ಕೊಟ್ಟ ನಂತರ ನಾವು ನೋಡ್ತೇವೆ ಜಲ್ಲಿಕಲ್ಲಾಗಿ ಇರ್ತದೆ. ಆದ್ರೆ ಆ ವಜ್ರದ ಕಲ್ಲು ಎಷ್ಟೊಂದು ಮಹತ್ವವನ್ನು ಪಡ್ಕೊಳ್ಳುತ್ತೆ, ಅದರ ಮೊದಲು ಮೌಲ್ಯ ಎಷ್ಟು ಜಾಸ್ತಿ ಆಗುತ್ತೆ. ಮನುಷ್ಯನೂ ಅಷ್ಟೇ, ಸಾಧಾರಣ ತಿಂದುಕೊಂಡು ಉಂಡ್ಕೊಂಡು ಓಡಾಡ್ತಾ ಇದ್ರೆ ಮನುಷ್ಯನೇ, ಆದ್ರೆ ಅವನು ಸಂಸ್ಕಾರವಂತನಾಗಿ, ಜ್ಞಾನವಂತನಾಗಿ ತನ್ನ ಕುಟುಂಬಕ್ಕೆ, ತನ್ನ ಸಮಾಜಕ್ಕೆ, ತನ್ನ ದೇಶಕ್ಕೆ, ಇಡೀ ವಿಶ್ವಕ್ಕೆ ಜ್ಞಾನದ ಬೆಳಕನ್ನು ಕೊಡತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದಾಗ ಅವನು ಅಂತಹ ಮಹತ್ವವನ್ನು ಪಡ್ಕೊಳ್ತಾನೆ ಸಮಾಜದಲ್ಲಿ. ಆದ್ದರಿಂದ ವಿಪ್ರರಿಗೆ ಆ ಒಂದು ಇದಿದೆ, ಅವಕಾಶ ಇದೆ, ಅದನ್ನ ನೀವು ಚೆನ್ನಾಗಿ ಬಳಸ್ಕೋಬೇಕು. ನಾವು ಹೇಳ್ತಿರ್ತೇವೆ, ಅರಕ್ಷಣ ಇರುವಂತ ನೊರೆ ಹಾಲ ತೀಡಿದರೆ ಅನುಗಾಲ ಘಮ್ಮೆನುವ ಘೃತವಾಗಿ ಹೊಮ್ಮುವುದು. ಅರಕ್ಷಣ ಇರುವಂತ ನೊರೆ ಹಾಲ ತೀಡಿದರೆ ಅನುಗಾಲ ಘಮ್ಮೆನುವ ಘೃತವಾಗಿ ಹೊಮ್ಮುವುದು. ಮರೆಯಾಗೋ ಈ ಒಡಲ ಕೊರೆಯನ್ನು ತಿದ್ದುತ್ತಿರೆ, ಮರೆಯಾಗೋ ಈ ಒಡಲ ಕೊರೆಯನ್ನು ತಿದ್ದುತ್ತಿರೆ, ಚಿರತ್ವವು ಸ್ಫುರಿಸುವುದು ಸಚ್ಚಿದಾನಂದ. ಚಿರತ್ವವು ಸ್ಫುರಿಸುವುದು ಸಚ್ಚಿದಾನಂದ. ಸಂಸ್ಕಾರ ಅಂದ್ರೆ ಇದು, ಗುಣಾಧಾನಂ ದೋಷಾಪನಯನಂ ಇತಿ ಸಂಸ್ಕಾರ ಅಂತ ಹಿರಿಯರು ಹೇಳಿದ್ದಾರೆ.
ಒಂದು ವಸ್ತುವಿನಲ್ಲಿ ಅಥವಾ ಒಂದು ವ್ಯಕ್ತಿಯಲ್ಲಿ ಇರತಕ್ಕಂಥ ದೋಷಗಳನ್ನ ದೂರ ಮಾಡಿ ಆ ವ್ಯಕ್ತಿ ಅಥವಾ ಆ ಒಂದು ವಸ್ತುವಿಗೆ ಗುಣವನ್ನು ಉಂಟು ಮಾಡುವುದಕ್ಕೆ ಯಾವ ಒಂದು ಪ್ರಕ್ರಿಯೆಯನ್ನ ಕ್ರಿಯಾಕಲಾಪವನ್ನು ಮಾಡಬೇಕೋ ಅದನ್ನ ಕೊಟ್ಟಾಗ ಅದಕ್ಕೆ ಸಂಸ್ಕಾರ ಅಂತ ಹಿರಿಯರು ಹೇಳಿದ್ದಾರೆ. ಸಂಸ್ಕಾರ ಹೇಗೆ ಉದಾಹರಣೆ ಹೇಳ್ತಾ ಇದ್ದೇವೆ. ಈಗ ಬೇಸಿಗೆ ಕಾಲ, ನಿಮ್ಮ ಮನೆಯಲ್ಲಿ ಹಸು ಇರಬಹುದು. ಎಷ್ಟು ಜನ ಮೇಲೆ ಹಸು ಇದೆ? ಇಲ್ಲಿ ಒಬ್ಬರು ಇದ್ದಾರ ನೋಡಿ. ಇದು ಎಂತ ಪರಿಸ್ಥಿತಿ ಬಂತು ನೋಡಿ ಭಾರತದಲ್ಲಿ. ನಾವು ಇವತ್ತೇನ್ ಮಾಡ್ತೇವೆ ಗೊತ್ತಾ? ಬೇಕಾದ್ರೆ ಮನೆ 4 ನಾಯಿ ಸಾಕ್ತೇವೆ, ಆದ್ರೂ ಒಂದೇ ಒಂದು ಹಸು ಕಟ್ಟುವುದಿಲ್ಲ. ನಾಯಿಗಳಿಗೆ ಸ್ಪೆಷಲ್ ಟ್ರೀಟ್ಮೆಂಟ್. ಇವತ್ತು ಭರವತ್ತಿಗೆಲ್ಲ ನೋಡಿದ್ದು, ನಿನ್ನೆನ ಮೊನ್ನೆ ಗೊತ್ತಾಗಿರ್ಲಿಲ್ಲ, ವೈಕುಂಠ ಸಮಾರಂಭ ನಾಯಿಗೆ ಬೋರ್ಡ್ ಹಾಕಿದ್ದಾರೆ. ಹೌದ್ರಿ, ನಾವು ತಮಾಷೆ ಹೇಳ್ತಿಲ್ಲ. ವೈಕುಂಠ ಸಮಾರಂಭ ನಾಯಿಗೆ ಅಂತ ಕೇಳಿ ಬೋರ್ಡ್ ಹಾಕಿದ್ದಾರೆ ನನ್ನ ಕಡೆ. ಹೌದ್ರಿ, ಎಲ್ಲ ಹೈದರಾಬಾದ್ನೆಲ್ಲ ಇಲ್ಲ, ಗೊತ್ತಾಗಿಲ್ಲಪ್ಪ. ನಾವು ಒಂದು ಫೋಟೋ ತೆಗೆದು ನೋಡಿದ್ವಿ, ನಮ್ಮ ಶಾಸ್ತ್ರಿ ಫೋಟೋ ಕೂಡ ತೆಗೆದಿದ್ದಾನೆ. ಎಂತಹ ಪರಿಸ್ಥಿತಿ ಬಂತು ನೋಡಿ. ಹೌದಾ? ಒಂದು ಕಾಲದಲ್ಲಿ ಒಂದು ಮನೆಯಲ್ಲಿ ಎಷ್ಟು ಹಸು ಇದೆ ಅನ್ನುವುದನ್ನು ನೋಡಿ ಅವನ ಶ್ರೀಮಂತಿಕೆಯನ್ನ ಸಮಾಜ ಗುರುಸ್ತಾ ಇತ್ತು. 100 ಹಸು ಇದ್ರಷ್ಟು ಶ್ರೀಮಂತ, 1000 ಹಸು ಇದ್ರೆ ಇಷ್ಟು ಶ್ರೀಮಂತ, 10,000 ಹಸು ಇದ್ರೆ ಅವನು ಆ ಸೀಮೆಗೆ ಶ್ರೀಮಂತ. ಅವನ ಒಂದು ಭೂಮಿ, ಅವನ ಬಂಗಾರ, ಅವನ ಒಂದು ಇನ್ನೊಂದು ವೈಭವ, ಇದನ್ನ ನೋಡಿ ಅವನಿಗೆ ಸಮಾಜದಲ್ಲಿ ಶ್ರೀಮಂತಿಕೆಯ ಗೌರವ ಸಿಗ್ತಾ ಇರಲಿಲ್ಲ. ಅವನ ಮನೆಯಲ್ಲಿ ಎಷ್ಟು ಹಸುಗಳಿದಾವೆ. ಇದು ಭಾರತ ಇತ್ತು ಆ ರೀತಿ. ಅದಕ್ಕೆ ಗಾವೋ ವಿಶ್ವಸ್ಯ ಮಾತರಃ ಏನ್ ಹೇಳಿದ್ದಾರೆ ಅಂದ್ರೆ, ಗೋವುಗಳು ಜಗತ್ತಿಗೆ ತಾಯಿ ಇದ್ದಂತೆ. ಇದು ನಮ್ಮ ವೇದಗಳು ಹೇಳ್ತಕ್ಕಂಥದ್ದು. ಯಾರ ಕುತರ್ಕ ಮಾಡ್ತಾ ಇರ್ತಾರೆ ನೋಡಿ. ನಮ್ಮದು ಭಾರತೀಯ ಸಂಸ್ಕೃತಿ. ಭಾರತೀಯ ಸಂಸ್ಕೃತಿ ಅಂತಂದ್ರೆ ಭಾರತ ದೇಶದಲ್ಲಿ ಜನಿಸಿ ವಿಕಾಸವಾದ ಸಂಸ್ಕೃತಿ. ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ವಿಶೇಷತೆ ಇದೆ. ಏನಂತ ಕೇಳಿದ್ರೆ, ಪರೋಪಕಾರಾರ್ಥಂ ಇದಂ ಶರೀರಂ. ಮನುಷ್ಯನ ಜನ್ಮ ಇರುವುದೇ ಇನ್ನೊಬ್ಬರಿಗೆ ಉಪಕಾರ ಮಾಡಲಿಕ್ಕಾಗಿ. ಆದ್ರಿಂದ ಪರೋಪಕಾರ ಎನ್ನುವುದು ಜೀವನದ ಉಸಿರು. ಇದನ್ನ ಬೋಧಿಸ್ತಕ್ಕಂಥ ಧರ್ಮ ಸನಾತನ ಧರ್ಮ. ಇದನ್ನ ಬೋಧಿಸ್ತಕ್ಕಂಥ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ. ಆದ್ರಿಂದ ಪರೋಪಕಾರ ಎಲ್ಲಿ ಜಾಗೃತವಾಗಿರುತ್ತದೋ ಅಲ್ಲಿ ದೈವತ್ವ ಜಾಗೃತವಾಗಿರುತ್ತದೆ ಎನ್ನುವುದು ನಮ್ಮ ಹಿರಿಯರ ಸ್ಪಷ್ಟವಾಗಿರತಕ್ಕಂಥ ಉಪದೇಶ. ಒಬ್ಬ ಮನುಷ್ಯ ಪರೋಪಕಾರ ಮಾಡಬೇಕು ಅಂತಂದ್ರೆ ಅವನಲ್ಲಿ ದೈವತ್ವ ಇರಬೇಕು. ಅರ್ಥ ಆಯ್ತಾ ನೋಡಿ? ದಾನ ಮಾಡಬೇಕು, ಅಥವಾ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು, ಅಥವಾ ಎಲ್ಲರನ್ನೂ ಪ್ರೀತಿಸಬೇಕು, ಮಾನವತ್ವವನ್ನು ಸಂಪೂರ್ಣ ವಿಕಾಸ ಮಾಡಿಕೊಳ್ಬೇಕು, ದಯೆ, ಕರುಣೆ, ಅನುಕಂಪ, ಆರ್ತರಲ್ಲಿ ಆ ಒಂದು ನಿಜವಾಗಿರತಕ್ಕಂಥ ಸಹಾಯ ಮಾಡ್ತಕ್ಕಂಥ ಕಳಕಳಿ, ಇದೆಲ್ಲ ಬೆಳಿಬೇಕು ಅಂತಂದ್ರೆ ಆ ಪರೋಪಕಾರ ಬುದ್ಧಿ ಮನುಷ್ಯನಲ್ಲಿ ವ್ಯಕ್ತವಾಗಬೇಕು ಅಂತಾದ್ರೆ ಅವನ ಅಂತರಂಗದಲ್ಲಿ ದೈವತ್ವ ಜಾಗೃತವಾಗಬೇಕು. ಆದ್ದರಿಂದ ನೀವು ಕೇಳಬಹುದು, ಕುರಿಯೂ ಪ್ರಾಣಿನೇ, ಎಮ್ಮೆಗಳು ಪ್ರಾಣಿನೇ, ಅಥವಾ ನಾಯಿಯೂ ಒಂದು ಪ್ರಾಣಿನೇ, ಕತ್ತೆಯೂ ಒಂದು ಪ್ರಾಣಿಯೇ. ಆದರೆ ಇವ್ಯಾವ ಪ್ರಾಣಿಗಳಿಗೂ ಕೊಡದೇ ಇರತಕ್ಕಂತಹ ಗೌರವವನ್ನ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಋಷಿ ಮುನಿಗಳು ಗೋವುಗಳಿಗೆ ಯಾಕೆ ಕೊಟ್ಟಿದ್ದಾರೆ? ಸಮಾಜದಲ್ಲಿ ತುಂಬಾ ಜನ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಈ ತರ ಕುತರ್ಕ. ಏನ್ರಿ, ಕುರಿನ ಕಡು ತಿಂತಾರೆ, ನೀವೇನ್ ಹೇಳುದಿಲ್ಲ, ಇನ್ನು ಗೋವಿನ ಹತ್ಯೆ ಬಂದ ಮಾತಾಡ್ತೀರಿ, ಏನ್ರಿ ಇದು ಅಂತ ಕೇಳ್ತಾರೆ. ಅದು ಪ್ರಾಣಿ, ಇದು ಪ್ರಾಣಿ ಅಲ್ವಾ? ಪ್ರಾಣಿ ಹಿಂಸೆ ಮಾಡಬಾರದು, ಎರಡೂ ಮಾಡಬಾರದಲ್ವಾ? ಅದ್ಯಾಕೆ ಮತ್ತೆ ಇದನ್ನ ಮಾಡ್ತೀರಿ, ಇದನ್ನ ಯಾಕೆ ಮಾಡಬಾರ್ದು ಅಂತ ಹೇಳ್ತೀರಿ ಅಂತ. ಹೌದಾ? ಹೌದಾ ಅಲ್ವಾ? ಲಾಯರ್ ಇಲ್ಲೇ ಇದ್ದಾರೆ, ಮಹೇಶ್ ಅವರು. ಹೌದು. ಆದ್ರೆ ತಿಳ್ಕೊಳ್ಳಿ,
ಭಾರತೀಯ ಸಂಸ್ಕೃತಿಯಲ್ಲಿ ಯಾಕೆ ಗೋವಿಗೆ ಅಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಗೋವುಗಳು ಅತ್ಯಂತ ಉಪಕಾರಿಯಾಗಿರ್ತಕ್ಕಂತಹ, ಅತ್ಯಂತ ಹೆಚ್ಚು ಪರೋಪಕಾರನ ಮಾಡತಕ್ಕಂಥ ಪ್ರಾಣಿ ಎನ್ನುವುದನ್ನ ನಮ್ಮ ಹಿರಿಯರು ಸ್ಪಷ್ಟವಾಗಿ ಮನಗಂಡು, ಗೋವುಗಳು ಅತ್ಯಂತ ಉಪಕಾರ ಪ್ರಾಣಿ ಮಾಡ್ತಾ ಪ್ರಾಣವ ಉಪಕಾರಿಯಾಗಿ ಬದುಕ್ತಾ ಇದ್ದಾವೆ. ಗೋವುಗಳು ಪರೋಪಕಾರದಲ್ಲಿ ಎಲ್ಲ ಪ್ರಾಣಿಗಳಿಗಿಂತಲೂ ಹೆಚ್ಚಿನ ಒಂದು ಎತ್ತರದಲ್ಲಿ ಇದ್ದಾವೆ ಅನ್ನೋದನ್ನ ಮನಗಂಡು ಅವುಗಳಿಗೆ ದೈವತ್ವದ ಸ್ಥಾನವನ್ನು ಕೊಟ್ಟಿದ್ದಾರೆ. ಅಂದ್ರೆ ಪರೋಪಕಾರ ಮಾಡಬೇಕು ಅಂತಂದ್ರೆ ದೈವತ್ವ ಇರಬೇಕು. ದೈವತ್ವ ಜಾಗೃತವಾದಾಗ ಅದನ್ನು ನಾವು, ಆ ವ್ಯಕ್ತಿ ಇರಬಹುದು ಅಥವಾ ಒಂದು ಪ್ರಾಣಿ ಇರಬಹುದು ಅಥವಾ ಒಂದು ಮರನೇ ಇರಬಹುದು, ಪೂಜನೀಯವಾಗಿ ನೋಡ್ತಕ್ಕಂಥ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ. ಆದ್ರಿಂದ ಭಾರತೀಯ ಸಂಸ್ಕೃತಿಯಲ್ಲಿ ಗೋವುಗಳನ್ನ ಕೇವಲ ಪ್ರಾಣಿಗಳಾಗಿ ನೋಡಿಲ್ಲ, ನಾವು ಪೂಜನೀಯವಾಗಿರ್ತಕ್ಕಂಥ ಪ್ರಾಣಿಯನ್ನಾಗಿ ನೋಡ್ತಾ ಇದ್ದೇವೆ. ಯಾಕೆ ಪೂಜನೀಯ ನೋಡಬೇಕು ಅಂತ ಹೇಳಿದ್ರೆ, ಅದರಲ್ಲಿ ಪರೋಪಕಾರ ಬುದ್ಧಿ ಇದೆ, ದೈವತ್ವ ಇದೆ. ಆದ್ದರಿಂದ ನೋಡಿ, ವೃಕ್ಷಗಳಲ್ಲೂ ಕೂಡ ಅಶ್ವತ್ಥ ವೃಕ್ಷ ಅಥವಾ ದೈವಿಕ ವೃಕ್ಷಗಳು, ಇವನ್ನೆಲ್ಲ ಪೂಜನೀಯವಾಗಿ ನೋಡ್ತೇವೆ, ನಾವು ಪೂಜೆ ಮಾಡ್ತೇವೆ. ಯಾಕೆ ಅಂತ ಕೇಳಿದ್ರೆ, ಎಲ್ಲಿ ಪರೋಪಕಾರ ಬುದ್ಧಿ ಇರ್ತದೋ, ಎಲ್ಲಿ ದೈವತ್ವ ಜಾಗೃತವಾಗಿರ್ತದೋ, ಅದು ಮನುಷ್ಯ ಆಗ್ಬೋದು ಅಥವಾ ಪ್ರಾಣಿಗಳಾಗ್ಬೋದು ಅಥವಾ ಗಿಡ ಮರಗಳಾಗ್ಬೋದು ಅಥವಾ ಗಂಗಾ ನದಿ ಆಗಬಹುದು. ಇವೆಲ್ಲವನ್ನು ಭಾರತೀಯ ಸಂಸ್ಕೃತಿಯಲ್ಲಿ ಪೂಜನೀಯವಾದ ವಸ್ತುಗಳು, ಪೂಜನೀಯವಾದ ಪ್ರಾಣಿಗಳು ಎನ್ನುವುದನ್ನ ನಮ್ಮ ಹಿರಿಯರು ಹೇಳಿದ್ದಾರೆ. ಆದ್ದರಿಂದ ಗೋವಿಗಷ್ಟು ಮಹತ್ವ ಇದೆ. ಆದ್ದರಿಂದ ಭಾರತೀಯ ಸಂಸ್ಕೃತಿಗೆ ಸೇರುತ್ತೆ. ನೋಡಿ, ಭಾರತೀಯ ಸಂಸ್ಕೃತಿ ಅಂತ ಹೇಳಿದ್ರೆ ಭಾರತ ದೇಶದಲ್ಲಿ ಜನಿಸಿ ವಿಕಾಸವಾದ ಸಂಸ್ಕೃತಿ. ಒಂದು ದೇಶದಲ್ಲಿ ಹೇಗೆ ಸಂಸ್ಕೃತಿ ವಿಕಾಸವಾಗುತ್ತೆ ಅಂತ ಕೇಳಿದ್ರೆ, ಒಂದು ದೇಶದಲ್ಲಿ ಜನಿಸಿದ ಆಧ್ಯಾತ್ಮಿಕ, ಧಾರ್ಮಿಕ, ಸಾಹಿತ್ಯಿಕ, ಕಲಾತ್ಮಕ, ಐತಿಹಾಸಿಕ, ವೈಜ್ಞಾನಿಕ ಮುಂತಾದ ಮೌಲ್ಯಗಳು ಅತ್ಯಂತ ಕ್ರಮಬದ್ಧವಾಗಿ ಮತ್ತು ಸಮಗ್ರವಾಗಿ ಧ್ರುವೀಕರಣಗೊಳ್ಳುತ್ತಾ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ, ಇನ್ನೊಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಪ್ರವಾಹದಂತೆ ನಿರಂತರವಾಗಿ ಸಾಗುತ್ತಾ ಪಾರಂಪರಿಕ ಮೌಲ್ಯಗಳಾಗಿ ರೂಪುಗೊಂಡು ಜನಮಾನಸದಲ್ಲಿ ಸ್ಥಿರವಾಗಿ ನೆಲೆ ನಿಂತು ಜನರ ಜೀವನದಲ್ಲಿ ಅಭಿವ್ಯಕ್ತವಾದಾಗ ಅದನ್ನು ನಾವು ಆ ದೇಶದ ಸಂಸ್ಕೃತಿ ಅಂತ ಕರೀತೇವೆ. ಇದು ಸಂಸ್ಕೃತಿಗೆ ನಮ್ಮ ಹಿರಿಯರು ಹೇಳಿರ್ತಕ್ಕಂತಹ ವ್ಯಾಖ್ಯಾನ. ಒಂದು ದೇಶದಲ್ಲಿ ಜನಿಸಿದ ಆಧ್ಯಾತ್ಮಿಕ, ಧಾರ್ಮಿಕ, ಸಾಹಿತ್ಯಿಕ, ಕಲಾತ್ಮಕ, ಐತಿಹಾಸಿಕ, ಭೌಗೋಳಿಕ, ವೈಜ್ಞಾನಿಕ ಮುಂತಾದ ಮೌಲ್ಯಗಳು ಅತ್ಯಂತ ಕ್ರಮಬದ್ಧವಾಗಿ ಮತ್ತು ಸಮಗ್ರವಾಗಿ ಧ್ರುವೀಕರಣಗೊಳ್ಳುತ್ತಾ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ, ಇನ್ನೊಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಪ್ರವಾಹದಂತೆ ನಿರಂತರವಾಗಿ ಸಾಗುತ್ತಾ ಪಾರಂಪರಿಕ ಮೌಲ್ಯಗಳಾಗಿ ರೂಪುಗೊಂಡು ಜನಮಾನಸದಲ್ಲಿ ಸ್ಥಿರವಾಗಿ ನೆಲೆ ನಿಂತು ಅದು ಜನರ ಜೀವನದಲ್ಲಿ ಅಭಿವ್ಯಕ್ತವಾದಾಗ ಅದನ್ನು ನಾವು ಆ ದೇಶದ ಸಂಸ್ಕೃತಿ ಅಂತ ಕರೆಯುತ್ತೇವೆ. ಆದ್ದರಿಂದ ಭಾರತೀಯ ಸಂಸ್ಕೃತಿ ಅಂತಂದ್ರೆ ಭಾರತ ದೇಶದಲ್ಲಿ ಜನಿಸಿ ವಿಕಾಸವಾದ ಸಂಸ್ಕೃತಿ. ಆದ್ದರಿಂದ ಭಾರತ ದೇಶದ ನಾವೊಂದು ಇತಿಹಾಸವನ್ನು ನೋಡಿದರೆ 10,000 ವರ್ಷಗಳಿಂದ ಕಪಿಲ ಮಹರ್ಷಿಗಳ ಸಾಂಖ್ಯ ದರ್ಶನ, ಪತಂಜಲಿ ಮಹರ್ಷಿಗಳ ಯೋಗ ದರ್ಶನ, ಕಣಾದ ಮಹರ್ಷಿಗಳ ವೈಶೇಷಿಕ ದರ್ಶನ, ಗೌತಮ ಮಹರ್ಷಿಗಳ ನ್ಯಾಯ ದರ್ಶನ, ಜೈಮಿನಿ ಮಹರ್ಷಿಗಳ ಪೂರ್ವ ಮೀಮಾಂಸ ದರ್ಶನ, ಬಾದರಾಯಣರ ವೇದಾಂತ ದರ್ಶನ, ಹಾಗೆಯೇ ತೀರ್ಥಂಕರರ ಜಿನ ದರ್ಶನ, ಹಾಗೆ ಗೌತಮ ಬುದ್ಧರ ಬೌದ್ಧ ದರ್ಶನ, ಹಾಗೆಯೇ ಬೃಹಸ್ಪತಿ ಆಚಾರ್ಯರ ಚಾರ್ವಾಕ ದರ್ಶನ. ಈ 9 ದರ್ಶನ ಶಾಸ್ತ್ರಗಳು, ನವ ದರ್ಶನ ಶಾಸ್ತ್ರಗಳು ಭಾರತೀಯ ಸಂಸ್ಕೃತಿಗೆ ಸೇರಿದ ದರ್ಶನ ಶಾಸ್ತ್ರಗಳು ಅಂತ ನಮ್ಮ ಹಿರಿಯರು, ಎಲ್ಲ ದಾರ್ಶನಿಕರು, ತತ್ವಜ್ಞಾನಿಗಳು, ಆಚಾರ್ಯ ಮಹಾಪುರುಷರು ಪ್ರತಿಯೊಬ್ಬರೂ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಭಾರತೀಯ ಸಂಸ್ಕೃತಿಗೆ ಸೇರಿರ್ತಕ್ಕಂಥ ಈ ನವ ದರ್ಶನ ಶಾಸ್ತ್ರಗಳನ್ನ ಆಧಾರವಾಗಿಟ್ಟುಕೊಂಡಿರ್ತಕ್ಕಂತಹ ಅನೇಕ ಶ್ರೇಷ್ಠ ಸಂಪ್ರದಾಯಗಳು ಏನಿದಾವೆ. ಉದಾಹರಣೆ ಹೇಳಬೇಕಾದ್ರೆ ವೈದಿಕ ಸಂಪ್ರದಾಯ, ವೈಷ್ಣವ ಸಂಪ್ರದಾಯ, ಶೈವ ಸಂಪ್ರದಾಯ, ಶಾಕ್ತ ಸಂಪ್ರದಾಯ, ಗಾಣಾಪತ್ಯ ಸಂಪ್ರದಾಯ, ಹಾಗೆ ಸ್ಕಾಂತ ಸಂಪ್ರದಾಯ, ಆಗಮ ಸಂಪ್ರದಾಯ, ಹಾಗೆ ವೀರಶೈವ ಲಿಂಗಾಯತ ಸಂಪ್ರದಾಯ,
ಹಾಗೆ ಜೈನ ಸಂಪ್ರದಾಯ, ಬೌದ್ಧ ಸಂಪ್ರದಾಯ, ಸಿಖ್ ಸಂಪ್ರದಾಯ, ಹೀಗೆ ಎಲ್ಲ ಶ್ರೇಷ್ಠ ಸಂಪ್ರದಾಯಗಳು ಎಲ್ಲವೂ ಕೂಡ ಭಾರತೀಯ ಸಂಸ್ಕೃತಿಯ ಆ ನವದರ್ಶನ ಶಾಸ್ತ್ರಗಳನ್ನ ಆಧಾರವಾಗಿಟ್ಟುಕೊಂಡು ಹೊರಟಿರತಕ್ಕಂತಹ ಆ ಒಂದು ಶ್ರೇಷ್ಠ ಸಂಪ್ರದಾಯಗಳು ಆಗಿವೆ. ಆದ್ದರಿಂದ ಎಲ್ಲ ಕೇಳಬೇಕು, ಈ ಎಲ್ಲ ಶ್ರೇಷ್ಠ ಸಂಪ್ರದಾಯಗಳು ಕೂಡ ಗಾವೋ ವಿಶ್ವಸ್ಯ ಮಾತರ ಅಂತ ಹೇಳ್ತಾ ಇದೆ. ತಿಳ್ಕೊಳ್ಳಿ, ಭಾರತೀಯ ಸಂಸ್ಕೃತಿಗೆ ಸೇರಿದ ವೈದಿಕ, ವೈಷ್ಣವ, ಶೈವ, ಶಾಕ್ತ, ಆಗಮ, ವೀರಶೈವ, ಕಾಶ್ಮೀರಿ ಶೈವ, ಪಾಶುಪತ ಶೈವ ಅಥವಾ ಲಿಂಗಾಯತ, ಜೈನ, ಬೌದ್ಧ, ಸಿಖ್ ಯಾವುದೇ ಆಗಿರಬಹುದು, ಇವ್ಯಾವುದೂ ಕೂಡ ಗೋಹತ್ಯೆಯನ್ನ ಎಂದಿಗೂ ಕೂಡ ಹೇಳಿಲ್ಲ. ಗೋಹತ್ಯೆ ಮಹಾಪಾಪ ಅಂತ ಹೇಳಿದೆ. ಪ್ರತಿಯೊಬ್ಬರೂ ಗೋವನ್ನ ಸಂರಕ್ಷಣೆ ಮಾಡಬೇಕು. ತಾಯಿಗೆ ಸಮಾನ ಗೋವುಗಳಿದ್ದರೆ ಮಾತ್ರ ಜಗತ್ತು ಎನ್ನುವುದನ್ನ ಸ್ಪಷ್ಟವಾಗಿ ಹೇಳ್ತಾ ಇದೆ. ವೈದಿಕ ಸಂಸ್ಕೃತಿ ಎಷ್ಟು ಉದಾತ್ತವಾದ ಸಂಸ್ಕೃತಿ, ಎಷ್ಟು ಘನ ಪರಂಪರೆಯನ್ನು ಹೊಂದಿರತಕ್ಕಂತಹ ಸಂಸ್ಕೃತಿ ವೈದಿಕ ಸಂಸ್ಕೃತಿ. ಇವತ್ತು ನಾವು ಗಂಗಾ ನದಿಯ ತೀರದಲ್ಲಿ ನೋಡ್ತಾ ಇದ್ದ ಅನೇಕ ಕ್ಷೇತ್ರಗಳನ್ನ, ವೈದಿಕ ಸಂಸ್ಕೃತಿಯ ಆಳ, ಅದರ ಅಗಲ, ಅದರ ಇತಿಹಾಸ, ಅದರ ಗತ ವೈಭವನ ನೋಡಬೇಕು ಅಂತಾದ್ರೆ ಸರಸ್ವತಿ ನದಿಯ ತೀರದಲ್ಲೂ ಕೂಡ ಅದೇ ರೀತಿ ಆಶ್ರಮಗಳನ್ನ ಕಟ್ಟಿಕೊಂಡು ನಮ್ಮ ಋಷಿಮುನಿಗಳು ತಪಸ್ಸನ್ನ ಮಾಡ್ತಾ ಇದ್ರು. ಅಂಬಿತಮೇ ನದಿ ಈತಮೇ ದೇವಿತಮೇ ಸರಸ್ವತಿ ಅಂತ ನಾವು ಹೇಳ್ತೇವೆ. ಒಂದು ಕಾಲದಲ್ಲಿ ಸರಸ್ವತಿ ನದಿ ಜೀವಂತವಾಗಿತ್ತು. ಈಗ ಗಂಗಾ ನದಿ ಹೇಗೆ ಹರಿತಾ ಇದೆಯೋ, ಬ್ರಹ್ಮಪುತ್ರ ನದಿ ಹೇಗೆ ಹರಿತಾ ಇದೆಯೋ, ತುಂಗಭದ್ರ ಹೇಗೆ ಹರಿತಾ ಇದೆಯೋ, ಹಾಗೆಯೇ ನಮ್ಮ ಈ ಭರತ ಭೂಮಿಯಲ್ಲಿ ಸರಸ್ವತಿ ನದಿಯು ಹರಿತಾ ಇತ್ತು. ಆದರೆ ನಿಮಗೆ ಗೊತ್ತು, ಕಾಲ ವೈಪರೀತ್ಯ ದೋಷದಿಂದ ಸರಸ್ವತಿ ನದಿ ಈಗ ಗುಪ್ತಗಾಮನಿಯಾಯಿತು. ಪ್ರಕೃತಿಯ ವೈಪರೀತ್ಯದಿಂದ ಅದು ಭೂಮಿ ಒಳಗೆ ಹೋಗಿದೆ. ಆದರೆ ನಮ್ಮ ಘನ ಪರಂಪರೆಯನ್ನು ನೋಡಿ, ಸರಸ್ವತಿ ನದಿಯೂ ಕೂಡ ಹರಿಯುವಾಗ ನಮ್ಮ ವೇದ ಪರಂಪರೆ ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತಾ ಇತ್ತು. ಈಗ ಸರಸ್ವತಿ ನದಿ ಇಲ್ಲ ಈಗ, ಆದರೆ ವೇದಗಳಲ್ಲಿ ಸರಸ್ವತಿ ನದಿ ತೀರದಲ್ಲಿ ಸ್ನಾನ ಮಾಡ್ತಕ್ಕಂತಹ, ಸರಸ್ವತಿ ನದಿಯನ್ನು ಪೂಜೆ ಮಾಡ್ತಕ್ಕಂತಹ, ಸರಸ್ವತಿ ನದಿಯನ್ನು ಕೊಂಡಾಡತಕ್ಕಂತಹ ಮಂತ್ರಗಳು ಇವೆ. ಅಂದ್ರೆ ನೋಡಿ, ನಮ್ಮ ಘನ ಪರಂಪರೆ ಎಷ್ಟು ದೊಡ್ಡದಿದೆ. ಭೂಮಿಯಲ್ಲಿ ಭೌಗೋಳಿಕ ಪ್ರದೇಶ ಹೋಯ್ತು, ಸರಸ್ವತಿ ನದಿ ಇದೆ ಅಂತ ಯಾರಿಗೆ ಗೊತ್ತೇ ಇಲ್ಲ. ಆದ್ರೆ ಒಳಗೆ ಇದೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಸುಮಾರು 4-5 ಸಾವಿರ ವರ್ಷ ಕೆಳಗೆ ಆ ಭೂಮಿಯ ಒಂದು ಭೌಗೋಳಿಕ ವೈಪರೀತ್ಯದಿಂದ, ಆ ಒಂದು ವಿಶೇಷವಾಗಿರತಕ್ಕಂಥ ಅತಿವೃಷ್ಟಿ, ಅನಾವೃಷ್ಟಿ, ಹಾಗೆ ಭೂಕಂಪ ಮತ್ತೊಂದೆಲ್ಲ ಆಗುತ್ತಲ್ವ ಭೂಮಿಯಲ್ಲಿ, ಅದರ ಪ್ರಭಾವದಿಂದ ಸರಸ್ವತಿ ನದಿ ಒಳಗೋಯ್ತು. ಅದಕ್ಕಿಂತಲೂ ಮೊದಲು ಪ್ರಪಂಚಕ್ಕೆ ಜ್ಞಾನದ ಬೆಳಕನ್ನ ಸರಸ್ವತಿ ನದಿ ಹರಿಯುವಾಗಲೂ ನಮ್ಮ ವೇದಗಳು ಇಡೀ ಜಗತ್ತಿಗೆ ಬೆಳಕನ್ನ ಕೊಡ್ತಾ ಇತ್ತು. ಅಂತ ಘನ ಪರಂಪರೆ ಹೊಂದಿರತಕ್ಕಂಥ ದೇಶ ನಮ್ಮದು. ಆ ಘನ ಪರಂಪರೆಗೆ ಸೇರಿರ್ತಕ್ಕಂತಹ ವಾರಸುದಾರರು ನೀವೆಲ್ಲ. ಇಡೀ ಜಗತ್ತನ್ನ ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ. ಇವತ್ತೇನಾಗಿದೆ, ಅದೆಲ್ಲ ಮರೆತು ನಾವು ನ್ಯೂಯಾರ್ಕ್ ನಗರಕ್ಕೆ ಹೋಗಿ ಅರ್ಧ ಚಡ್ಡಿ ಹಾಕೊಂಡು ತಿರುಗ್ತಾ ಇದ್ದೇವೆ. ಅದನ್ನೇ ನಾವು ಹೊಗಳ್ಕೊಳ್ತೇವೆ. ನಾವು ರೂಪಾಯಿ ಸಾಲದಲ್ವಾ, ಡಾಲರ್ ಬೇಕು. ನಾವು ಮಾಡಬೇಕಾಗಿದ್ದೇನು, ಮಾಡ್ತಾ ಇರೋದೇನು, ನಮ್ಮ ಪರಂಪರೆ ಏನು, ನಮ್ಮ ಘನ ಪರಂಪರೆ ಏನು, ನಮ್ಮ ಒಂದು ಆ ಬ್ರಹ್ಮ ತೇಜಸ್ಸೇನು, ಎಲ್ಲ ಮರೆತು ಹೋಯ್ತು. ಆದ್ದರಿಂದ ವಜ್ರದ ಆ ಕಲ್ಲು ಇವತ್ತು ಮತ್ತೇನಾಯ್ತು ಗೊತ್ತಾ, ಸಾಣೆ ಹೋಗಿ 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 ಮತ್ತದು ಮಾಮೂಲಿ ಜಲ್ಲಿಕಲ್ಲಾಗಿದೆ. ನಾವು ಜಲ್ಲಿಕಲ್ ಅಂತ ಹೇಳಿ ಅದನ್ನ ಅದಕ್ಕೆ ಉಪಯೋಗಿಸ್ತೇವೆ. ಜಲ್ಲಿಕಲ್ಲ ಏನಕ್ಕೆ ಉಪಯೋಗಿಸ್ತೇವೆ? ವೆಯ್ಟ್ ಹಿಡಿಕೆ, ಟೇಬಲ್ ಮೇಲೆ 1-2 ಪೇಪರ್ ಇಟ್ಟರೆ ಕಲ್ಲು ಇಡ್ತೀವಲ್ಲ, ಅಷ್ಟೇ ಅದ್ರ ಗತಿ. ನಮಗೆ ಗೊತ್ತಿಲ್ಲ ಒಳಗಡೆ ವಜ್ರ ಅಂತ. ಆ ರೀತಿ ವಿಪ್ರ ಬಳಗದ ಒಂದು ಸ್ಥಿತಿಯಾಗಿದೆ. ಇದು ಲೋಕದಲ್ಲಿ ಆಗ್ತಾ ಇದೆ, ತಿಳ್ಕೊಳ್ಳಿ. ಆದ್ದರಿಂದ ಭಾರತೀಯ ಪರಂಪರೆಯನ್ನು ನೋಡಿ, ಯಾರು ಕೂಡ ಅಷ್ಟೇ, ವೈದಿಕ ಇರಬಹುದು, ವೈಷ್ಣವ ಇರಬಹುದು, ಶೈವ ಇರಬಹುದು, ಶಾಕ್ತ ಇರಬಹುದು, ಆಗಮ ಇರಬಹುದು, ವೀರಶೈವ ಲಿಂಗಾಯತ ಇರಬಹುದು, ಜೈನ ಇರಬಹುದು, ಬೌದ್ಧ ಇರಬಹುದು, ಸಿಖ್ ಇರಬಹುದು, ಇವ್ ಯಾವ ಸಂಪ್ರದಾಯದವರು ಕೂಡ ಹೇಳ್ತಾ ಇದ್ದಾರೆ ಗೋ ಒಂದು ತಾಯಿ. ವೈದಿಕರು ಹೇಳಿದ್ದಾರೆ ಗಾವೋ ವಿಶ್ವಸ್ಯ ಮಾತ್ರ, ಗೋವು ಜಗತ್ತಿಗೆ ತಾಯಿ, ಅದು ಗೋ ಸಂರಕ್ಷಣೆ ಮಾಡಬೇಕು. ಅಷ್ಟೇ ಅಲ್ಲ, ಈಗ ನೋಡಿ ಕೆಲವರಿಗೆ ಎಷ್ಟೋ ಹೇಳ್ತಾ ಇರ್ತಾರೆ,
ಸಮಾಜದಲ್ಲಿ ಇವತ್ತು ದಾರಿ ತಪ್ಪಿಸೋರು ತುಂಬಾ ಜನ ಇದ್ದಾರೆ. ಒಂದು ಕಾಲದಲ್ಲಿ ವೇದಗಳ ಕಾಲದಲ್ಲೇ ಗೋವುಗಳು ಹತ್ಯೆ ಆಗ್ತಾ ಇತ್ತು ಅಂತ ಕೆಲವರು ಹೇಳ್ತಾ ಇರ್ತಾರೆ, ಪೇಪರ್ನಲ್ಲಿ ಬರ್ತಾ ಇರ್ತಾರೆ, ಗೊತ್ತಿರುತ್ತೆ ನಿಮಗೆ. ಅಂದ್ರೆ ಬ್ರಾಹ್ಮಣ ವರ್ಗದವ್ರನ್ನೇ ಹೆಚ್ಚು ದೂಷಣೆ ಮಾಡ್ತಾರೆ ಆ ವಿಷಯದಲ್ಲಿ. ತಿಳ್ಕೊಳ್ಳಿ, ಭಗವಾನ್ ಬುದ್ಧ ನಮ್ಮವನೇ, ತಿಳ್ಕೊಳ್ಳಿ. ವಿಷಯದಲ್ಲಿ ವ್ಯತ್ಯಾಸ, ವೇದ ಸಿದ್ಧಾಂತದಲ್ಲಿ ವ್ಯತ್ಯಾಸ ಇರಬಹುದು. ಭಗವಾನ್ ಬುದ್ಧರು ಕೂಡ ಮೊದಲು ಸನಾತನ ಧರ್ಮವನ್ನೇ ಮಾಡಿ ಎತ್ತಿ ಹಿಡಿದಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಅನ್ನದ ಬಲದ ಚೈವ ವಣ್ಣದ ಸುಖದ ತಥಾ ಏವಮಸ್ತ ಸ್ಥಿತಂ ದತ್ವಾ ನಾಸುಗಾವೋ ಹನಿಸುತ್ತೆ. ಯಾಕೆ ಹೇಳಿದೆ ಅಂತ ಕೇಳಿದ್ರೆ, ಬುದ್ಧಿಜೀವಿಗಳು ಅನಿಸ್ಕೊಂಡಿರ್ತಾರಲ್ಲ ಸಮಾಜದಲ್ಲಿ, ಬುದ್ಧ ಹೇಳಿದ ಸ್ವಲ್ಪ ನೆನಪಿ ಬರುತ್ತೆ. ಬುದ್ಧನೂ ಹೇಳ್ತಾ ಇದ್ದಾನೆ, ಯಥಾ ಮಾತ ಪಿತಾ ಭಾತ, ಗೋವುಗಳು ತಾಯಿಗೆ ಸಮಾನ, ಗೋವುಗಳು ತಂದೆಗೆ ಸಮಾನ, ಗೋವುಗಳು ಸಹೋದರರಿಗೆ ಸಮಾನ, ಗೋವುಗಳು ಪ್ರಾಣ ಸ್ನೇಹಿತರಿಗೆ ಸಮಾನ. ಅನ್ನ, ಆರೋಗ್ಯ, ಐಶ್ವರ್ಯ ಇವುಗಳೆಲ್ಲದಕ್ಕೂ ಮೂಲವಾಗಿರತಕ್ಕಂಥ ಗೋವುಗಳು ಜಗತ್ತಿಗೆ ಆಧಾರವಾಗಿದೆ. ಇದನ್ನು ಅರಿತಿರತಕ್ಕಂತಹ ನಮ್ಮ ಪೂರ್ವಜರು, ಸನಾತನ ಧರ್ಮದವರು ಯಾವುದೇ ಕಾರಣಕ್ಕೂ ಈ ಪವಿತ್ರವಾದ ಭೂಮಿಯಲ್ಲಿ ಗೋಹತ್ಯೆಯನ್ನು ಮಾಡುತ್ತಿರಲಿಲ್ಲ ಅಂತ ಬುದ್ಧನು ತನ್ನ ಸುತ್ತ ನಿಪಾಕ ಬ್ರಾಹ್ಮಣ ಧಮ್ಮಿಕ 14ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಅನ್ನದ ಬಲದ ಚೈವ ವಣ್ಣದ ಸುಖದ ತಥಾ ಏತಮತ್ತ ವಸನ್ನತ್ವ ನಾಸುಗಾವೋ ಹನಿಸುತ್ತೆ. ಇದು ಪಾಲಿ ಭಾಷೆಯಲ್ಲಿರ್ತಕ್ಕಂಥದ್ದು, ಸಂಸ್ಕೃತ ಅಲ್ಲ. ನೋಡಕ್ ಸಂಸ್ಕೃತ ತರನೇ ಇದೆ. ಯಾಕೆ ಹೇಳ್ತಾ ಇದ್ದಾರೆ ನೋಡಿ, ಮಹಾವೀರ್ ಹೇಳ್ತಾ ಅಹಿಂಸಾ ಪರಮೋ ಧರ್ಮ, ಅವರು ಒಪ್ಪಿಕೊಂಡಿರಲಿಲ್ಲ. ಸಿಖ್ಖರು ಹೇಳ್ತಾ ಇದ್ದಾರೆ, ಗುರು ಗೋವಿಂದ ಸಿಂಗ್ 15 ಗುರು ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾರೆ? ಅವ್ರು ಹೇಳ್ತಾ ಇದ್ದಾರೆ, ಘಾವ್ ಹಾತ್ ಕಾ ದೋಷ್ ಜಗ್ ಸೆ ಮಿಟಾವೋ ಅಂತ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಿದ್ದಾರೆ ಅವರು. ತಿಳ್ಕೊಳ್ಳಿ, ಭಾರತೀಯ ಸಂಸ್ಕೃತಿಯಲ್ಲಿ ಗೋವುಗಳನ್ನ ಪೂಜನೀಯವಾಗಿ ನೋಡ್ತಾ ಇದ್ದಾರೆ. ಯಾರಾದ್ರೂ ನಿಮಗೆ ಬಂದ್ಕೊಂಡು ಹೇಳಿದ್ರೆ ಗೋವುಗಳನ್ನ ಆ ಕಾಲದಲ್ಲಿ ವೇದಗಳ ಕಾಲದಲ್ಲಿ ತಿಂತಾ ಇದ್ರು ಹಾಗೆ ಹೀಗೆ ಅಂತ ಹೇಳಿದ್ರೆ ತುಂಬಾ ಶುದ್ಧ ತಪ್ಪು. ಸಮಾಜದಲ್ಲಿ ಇವತ್ತು ನಮ್ಮನ್ನ ದಾರಿ ತಪ್ಪಿಸ್ತಕ್ಕರು ತುಂಬಾ ಜನ ಇದ್ದಾರೆ. ಸಮಾಜವನ್ನು ಒಡಿತಕ್ಕಂಥವ್ರು ತುಂಬಾ ಜನ ಇದ್ದಾರೆ. ಸಮಾಜದಲ್ಲಿ ಒಡೆದು ಆಳಿ ತಮ್ಮ ಸ್ವಾರ್ಥದ ರಾಜಕೀಯವನ್ನು ಪಡ್ಕೊಳ್ತಕ್ಕ ತುಂಬಾ ಜನ ಇದ್ದಾರೆ. ಇವರ ಬಗ್ಗೆ ನಾವೆಂತ ಎಚ್ಚರಿಕೆಯಿಂದಿರಬೇಕು. ನಾವು ಜ್ಞಾನವಂತರಾಗಬೇಕು, ನಾವು ಸತ್ಯವಂತರಾಗಬೇಕು, ನಾವು ವಿರೋಧಾತ್ಮಕವಾಗಿ ಜೀವನ ನಡೆಸ್ತಕ್ಕಂತಹ ಆ ಒಂದು ನಿಟ್ಟಿನಲ್ಲಿ ನಾವು ಭಗವಂತನ ಅನುಗ್ರಹಣ ಪಡ್ಕೊಂಡು ಮುಂದಕ್ಕೆ ಸಾಗಬೇಕು. ಆದ್ದರಿಂದ ತಿಳ್ಕೊಳ್ಳಿ, ಆದ್ರಿಂದ ಗೋ ಸಂರಕ್ಷಣೆ ಯಾಕೆ ವಿಷಯ ಬಂತು ಅಂತ ಕೇಳಿದ್ರೆ, ಗೋ ಸಂರಕ್ಷಣೆ ನಮ್ಮ ಪ್ರಥಮ ಕರ್ತವ್ಯ. ಆದ್ರೆ ಅನಿವಾರ್ಯವಾಗಿ ಆಗ್ತಾ ಇಲ್ಲ ಅಲ್ವಾ, ಸ್ಥಿತಿಯಲ್ಲಿ ಆಗ್ತಾ ಇಲ್ಲ. ಆದ್ರೆ ಕೊನೆ ಪಕ್ಷ ಯೋಚನೆ ಮಾಡಿ, ನಿಮ್ಮ ಗ್ರಾಮದಲ್ಲಿ ಅಲ್ಲೊಂದು ಗೋಶಾಲೆ ಮಾಡಿ, ವಾರಕ್ಕೊಂದ್ಸಲ ಗೋಶಾಲೆಗೆ ಹೋಗಿ ಬನ್ನಿ. ಗೋಶಾಲೆ ನಡೆಸೋರಿಗೆ ಸ್ವಲ್ಪ ಹುಲ್ಲು ಇದಕ್ಕೆ ಸಹಾಯ ಮಾಡಿ. ಈ ಊರಿನಲ್ಲಿ ನಿಮ್ಮಿಂದ ಎಷ್ಟಾಗುತ್ತೋ 25 ಗೋವುಗಳನ್ನ ಸೇರ್ಕೊಂಡು ಎಲ್ಲೊಂದು ಗೋಶಾಲೆ ಹಳ್ಳಿಯಲ್ಲಿ ಮಾಡಿ ನೀವು 25 ಗೋವುಗಳನ್ನ ಪರೋಕ್ಷವಾಗಿ ಸಾಕಿ. ನಿಮ್ಮಲ್ಲೇ ಸಾಕೋಕೆ ಆಗುದಿಲ್ಲ, ಒಪ್ಪಿಕೊಳ್ತೀವಿ ನಾವು, ಮನೆಗೆ ಆಗುದಿಲ್ಲಲ್ವಾ? ಅದಕ್ಕೆ ವಿಜಯನಗರ ವಿಪ್ರ ಬಳಗದಿಂದ 5 ಗೋವುಗಳನ್ನು ಸಾಕಿ. ಯಾರು ಸಾಕ್ತಾ ಇದ್ದಾರೋ ಅವ್ರಿಗೆ ಸಪೋರ್ಟ್ ಮಾಡಿ. ಪರೋಕ್ಷವಾಗಿ ಆದ್ರೂ ಗೋ ಸಂತತಿಯನ್ನ ಬೆಳೆಸೋದು ನಮ್ಮ ಕರ್ತವ್ಯ. ಗೋವುಗಳಿದ್ರೆ ಒಳ್ಳೆ ಆಹಾರ ಬರೋದು. ಯೋಚನೆ ಮಾಡ್ತೀವಿ ನಾವು, ಗೋವುಗಳು ಏನ್ ಸಿಗುತ್ತೆ ಅಂತ. ಇಲ್ಲ, ಹಾಗೆ ಯೋಚನೆ ಮಾಡಬೇಡಿ. ಭೂಮಿ ಚೆನ್ನಾಗಿರ್ಬೇಕು ಅಂತ ಆದ್ರೆ ಅದು ನಾವು ಸಾವಯವ ಕೃಷಿಯಿಂದಲೇ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲದ್ರೆ ಮಣ್ಣಿನ ಒಂದು ಸತ್ವವನ್ನ ರಕ್ಷಣೆ ಮಾಡಿಲ್ಲ ಅಂತ ಆದ್ರೆ ಇದು ಯಾರಿಗೆ ನೋಡಿದ್ರು ಕಾಯಿಲೆ, ಯಾವುದೋ ಒಂದು ಬೇರೆ ಕಾಯಿಲೆ ಬರ್ತಾ ಇದೆ. ಯಾಕೆ? ತಿನ್ನುವಂತ ಆಹಾರ ವಿಷವಾಗಿದೆ. ಇತ್ತೀಚೆಗೆ ರಿಪೋರ್ಟ್ ಬಂದಿದೆ ನೋಡಿ, ಕೋಲಾರ ಆ ಕಡೆ ಬೆಳೆದ, ಚಿಕ್ಕಬಳ್ಳಾಪುರ ಆ ಕಡೆ ಬೆಳೆದ ತರಕಾರಿ ಎಲ್ಲ ಹೊರಗ ದೇಶವರು ಕಳಿಸ್ಬಿಡಿ ಅಂತ ಹೇಳಿದ್ರು. ಗೊತ್ತಾ ನಿಮಗೆ? ಟೊಮೆಟೊ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಬೆಳೀತಾರೆ. ಇಲ್ಲಿ ಚಿಕ್ಕಬಳ್ಳಾಪುರ, ಕೋಲಾರ ಆ ಭಾಗದಲ್ಲಿ ಅಲ್ಲಿ
ಸಿಂಪಡಿಸ್ತಕ್ಕಂತಹ ಏನು ಆ ಒಂದು ರಾಸಾಯನಿಕ ದ್ರವ್ಯಗಳಿದಾವೆ ಅದು ನಿಷಿದ್ಧವಾಗಿರತಕ್ಕಂಥದ್ದು. ಅದರಿಂದ ಬೇರೆ ದೇಶದವರು ಅವ್ರ ತರಕಾರಿ ಟೆಸ್ಟ್ ಮಾಡಿ ನೋಡ್ತಾರೆ, ಇದು ತಿನ್ಲಿಕ್ಕೆ ಯೋಗ್ಯವಾದ್ದಲ್ಲ. ಎಂತಹ ಪರಿಸ್ಥಿತಿ ಬಂದಿದೆ. ನಮ್ಮ ಮಣ್ಣು ವಿಷವಾಗಿದೆ, ನಾವು ಕುಡಿತಕ್ಕಂಥ ನೀರು ವಿಷವಾಗಿದೆ. ಹರಿಯಪ್ಪರ ಹತ್ರ ಬನ್ನಿ, ತುಂಗಾಭದ್ರ ಎಷ್ಟು ಚೆನ್ನಾಗಿದೆ ಅಲ್ವಾ. ಇಲ್ಲಿ ಬಂದು ನೋಡುವಾಗ ನಾವು ಹೊಸಪೇಟೆ ಬಂದು ನೋಡ್ತೀವಿ, ಮತ್ತೆ ನೋಡ್ತೀವಿ ಇಲ್ಲಿ ಕೃಷ್ಣಾ ನದಿಗೆ ಸೇರುತ್ತೆ. ಆಂಧ್ರದಲ್ಲಿ ಅಲ್ಲಿ ಕೊನೆಗೆ ಹೋಗಿ ಹಂಸಿರಾ ದೇವಿ ಅಂತ ಕೃಷ್ಣಾ ಡಿಸ್ಟಿಕ್ ನಲ್ಲಿ ಹೋಗಿ ಅದು ಬಂಗಾಳದಲ್ಲಿ ಸೇರುತ್ತೆ. ಹೌದಾ? ನೋಡಿ, ನಮ್ಮ ಋಷಿಮುನಿ ಹೇಳ್ತಾ ಇದ್ದಾರೆ, ಒಂದು ದೇಶ ಅತ್ಯುತ್ತಮವಾದ ನಾಗರಿಕ ದೇಶ ಯಾವಾಗ ಆಗುತ್ತೆ ಅಂತ ಕೇಳಿದ್ರೆ, ನದಿಯು ಹುಟ್ಟುವ ಸ್ಥಳದಲ್ಲಿರ್ತಕ್ಕಂಥ ನದಿಯ ಶುದ್ಧತೆ, ನದಿಯು ಸಮುದ್ರದಲ್ಲಿ ಸೇರ್ತಕ್ಕಂತಹ ಆ ಸ್ಥಳದಲ್ಲಿ ಅದೇ ಶುದ್ಧತೆ ಇದ್ದಾಗ ಆ ದೇಶ ಒಳ್ಳೆಯ ದೇಶ ಅಂತ. ನಮ್ದು ಹೇಗಿದೆ ಗೊತ್ತುಂಟ, ಅಲ್ಲಿ 100% ಇದ್ರೆ ಇಲ್ಲಿ ಬರೋತ್ತಿಗೆ ಅದು 8%, 6% ಹೋಗಿದೆ. ಡೆಲ್ಲಿ ನೋಡ್ಕೊಂಬನ್ನಿ, ಯಮುನಾ ನದಿ ಹೇಗಿದೆ, ಕೊಚ್ಚೆಗೊಂಡ ನೀರು ತರ ಇದೆ. ಹೌದಾ? ಎಷ್ಟು ಬೇಸರ ಆಗುತ್ತೆ. ನಾವು ಭಾಗವತಲ್ಲಿ ನೋಡ್ತೇವೆ, ಕೃಷ್ಣ ಪರಮಾತ್ಮ ಯಮುನಾ ನದಿಯ ತೀರದಲ್ಲಿ ಆ ಕೊಳಲು ನಾದವನ್ನ ಮಾಡಿಕೊಂಡು ಎಷ್ಟು ಆನಂದದಿಂದ ಇದ್ದ. ಈಗ ಹೇಗಾಯ್ತು? ಆದ್ದರಿಂದ ನಾವು ಇದರ ಬಗ್ಗೆ ಗಮನ ಕೊಡಬೇಕಾಗಿದೆ. ಇವತ್ತು ಭೂಮಿಯ ಶುದ್ಧತೆ ಬೇಕು ಅಂದ್ರೆ ಗೋವುಗಳು ಬೇಕು. ಸಾವಯವ ಕೃಷಿ ಮಾಡಿದಾಗ ಗೋವುಗಳು ಆ ಒಂದು ಸಾವಯವ ಕೃಷಿಗೆ ಪೂರಕವಾಗಿರುವುದರಿಂದ ನಾವು ಒಳ್ಳೆಯ ಆಹಾರವನ್ನ ಪಡ್ಕೊಬಹುದು. ಬಲಿಷ್ಠವಾದ ಭಾರತ ಆಗಬೇಕು ಅಂತಂದ್ರೆ ತಿಂತಕ್ಕಂಥ ಆಹಾರ ಶುದ್ಧವಾಗಿರಬೇಕು, ಕುಡಿತಕ್ಕಂಥ ನೀರು ಶುದ್ಧವಾಗಿರಬೇಕು, ಸೇವಿಸ್ತಕ್ಕಂಥ ಗಾಳಿ ಶುದ್ಧವಾಗಿರಬೇಕು. ಆದ್ದರಿಂದ ಗೋ ಸಾಕಾಣಿಕೆ ನಮ್ಮ ಆದ್ಯ ಕರ್ತವ್ಯ. ಪ್ರತ್ಯಕ್ಷವಾಗಿ ಮಾಡ್ಲಿಕ್ಕೆ ಆಗುದಿಲ್ಲ, ಸ್ಥಿತಿಯಲ್ಲಿ ಕಷ್ಟ ಇದೆ. ನಾವೇನ್ ಮಾಡ್ಬೇಕು? ಪರೋಕ್ಷವಾಗಿ ಆದ್ರೂ ನಮ್ಮ ಈ ಮಠದಲ್ಲಿ 1000 ಗೋಗಳನ್ನು ಸಾಕ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ. 1,000 ಗೋ ಸಾಕಿದ್ರೆ ಎಷ್ಟು ಕಷ್ಟ ಗೊತ್ತಾ? ಮನುಷ್ಯರನ್ನ ಸಾಕ್ಬೋದು. 1,001 ಗೋವಿಗೆ ಕನಿಷ್ಠ 5,000 ರೂಪಾಯಿ ಬೇಕು ತಿಂಗಳಿಗೆ. ಒಂದು ಗೋವಿಗೆ ಕನಿಷ್ಠ 5,000 ತಿಳ್ಕೊಳ್ಳಿ. 1,000 ಗೋವಿಗೆ ಎಷ್ಟಾಗತ್ತೆ? 50 ಲಕ್ಷ ಬೇಕು ತಿಂಗಳಿಗೆ. ಯೋಚನೆ ಮಾಡಿದೀವ? 1 ರೂಪಾಯಿ ವಾಪಸ್ ಬರೋದು. ನಾವೇನೋ ಸಾಗೋದ್ರಿಂದ ಡೈರಿ ಫಾರಂ ಮಾಡ್ತಿಲ್ಲ, ನಾವು ಮಾಡ್ತಿದ್ದ ಡೈರಿ ಫಾರಂ ಇಲ್ಲ, 1 ರೂಪಾಯಿ ಹಾಲು ಯಾರಿಗೆ ಕೊಡೋದಿಲ್ಲ, ಎಂಥದೂ ಇಲ್ಲ. ಕೇವಲ ಧರ್ಮ ಸಂರಕ್ಷಣೆ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಕ್ಕಂಥ ಕೆಲಸ ಇವೆಲ್ಲ. ಅದ್ರ ಕೆಲಸ ತುಂಬಾ ಕಷ್ಟ ಆಗುತ್ತೆ. ಇಂಥ ಕೆಲಸ ಕೈ ಹಾಕಿದಾಗ ಪ್ರತಿ ತಿಂಗಳು 50 ಲಕ್ಷ ಬೇಕೇ ಬೇಕಲ್ವ. ಹೀಗೆ ಆದ್ರೆ ನೀವು ಮಾಡ್ಬೋದು. 5 ಗೋಸ್ ಹಾಕಿ ವಿಜಯನಗರ ವಿಪ್ರ ಬಳಗದಿಂದ 5 ಗೋಸ್ ಹಾಕಿ 25,000 ರೂಪಾಯಿ ಬೇಕಾಗಬಹುದು. ಅದು ಹೇಗಾರು ಅನುಕೂಲ ಆಗುತ್ತೆ. ಕೆಲವರು ಒಂದು ಫ್ಯಾಕ್ಟರಿ ಹುಲ್ಲು ಕೊಡ್ಬೋದು, ಇನ್ನೊಂದೇನೋ ಮಾಡ್ತಾರೆ, ಹಿಂಡಿ ಕೊಡ್ತಾರೆ, ಇನ್ನೊಂದು ಫೀಡ್ಸ್ ಇನ್ನೊಂದು ಕೊಡ್ತಾರೆ. ಒಟ್ಟಿನೆಲ್ಲ ಆಗುತ್ತೆ. ಒಟ್ಟಿನಲ್ಲಿ ನಾವು ಏನಾಗುತ್ತೆ, ನಾವು ಗೌತಮ ಮಹರ್ಷಿಗಳು ಎಷ್ಟು ಗೋಸ್ ಹಾಕಿದ್ದಾರೆ ಗೊತ್ತುಂಟ? ನೋಡಿದ್ದೀರಾ? ನಾವು ಗೌತಮ ಮಹರ್ಷಿ ಗೋತ್ರಗಳು ಅಂತ ಹೇಳ್ತೇವೆ. ಭರದ್ವಾಜರ ಹತ್ರ ಎಷ್ಟು ಗೋವಿತ್ತು ಗೊತ್ತಾ? ನಾವು ಭರದ್ವಾಜ ಗೋತ್ರ ಅಂತ ಹೇಳಿ ಸಾಕಾಗುದಿಲ್ಲ. ಸ್ವಲ್ಪ ಆದ್ರೂ ಮಾಡಬೇಕು, ಧರ್ಮ ಕಾರ್ಯ ಮಾಡಬೇಕು, ಆಗಲೇ ಧರ್ಮ ಉಳಿಯುವುದು. ಆದ್ದರಿಂದ ಇದಕ್ಕೆ ಪ್ರೇರಣೆ ಬರಲಿ ಅಂತ ಹೇಳ್ತಾ ಇದ್ದೇವೆ. ಸಣ್ಣ ಗೋಶಾಲೆ ಮಾಡುವ. ಆದ್ದರಿಂದ ಭಾರತೀಯ ಸಂಸ್ಕೃತಿ ಇರತಕ್ಕಂಥ ನಾವೆಲ್ಲರೂ ಕೂಡ ಸಂಸ್ಕಾರವಂತರಾಗಬೇಕು. ಯಾಕೆ ಮತ್ತೆ ಟಾಪಿಕ್? ಅರಕ್ಷಣ ಇರುವಂತ ನೊರೆ ಹಾಲ ತೀಡಿದರೆ ಅನುಗಾನ ಗಮ್ಯನುವ ಘೃತವಾಗಿ ಹೊಮ್ಮುವುದು. ಬೇಸಿಗೆಗಾಲದಲ್ಲಿ ನಾವು ಬೆಳಿಗ್ಗೆ 6 ಗಂಟೆಗೆ ನಮ್ಮಲ್ಲಿ ಹಸು ಹಾಲು ಇದೆ ಅನ್ಕೊಳ್ಳಿ, ಕರ್ಕೊಂಡ್ ಬರ್ತೀವಿ. ಗೊತ್ತೇ, ಅನುಭವ ಇರುತ್ತೆ ನಮ್ಮಲ್ಲಿ. ಬೇಸಿಗೆಯಲ್ಲಿ ಏನಾಗುತ್ತೆ ಗೊತ್ತುಂಟ? ಕರೆದು ಕೂಡಲೇ ಹಾಗೆ ಇಟ್ಟರೆ ಕೆಟ್ಟ ಹೋಗುತ್ತೆ ಹಾಲು. ನಾವೇನ್ ಮಾಡ್ಬೇಕು? ಅದಕ್ಕೆ ಕೂಡಲೇ ಕಾಯಿಸ್ತೇವೆ, ಅದಕ್ಕೆ ಸಂಸ್ಕಾರವನ್ನ ಕೊಡ್ತೇವೆ. ಕಾಯಿಸಿದಾಗ ಏನಾಗುತ್ತೆ? ಅದು ಹೆಪ್ಪೆಗಟ್ಟ, ಅದು ಕೆನೆಗಟ್ಟುತ್ತೆ. ಅದನ್ನ ಕಾಫಿನೂ ಮಾಡ್ತೇವೆ. ಅದನ್ನ ಕಾಯಿಸಿ ಇಟ್ಬಿಟ್ರೆ ಅದಕ್ಕೊಂದು ಅರ್ಧ ದಿವಸ ಹಾಗೆ ಇರುತ್ತೆ, ಹಾಳಾಗೋದಿಲ್ಲ. ಈಗ ಫ್ರಿಡ್ಜ್ ಇದೆ, ಅವಾಗ ಇರ್ತಿರ್ಲಿಲ್ಲ, ಫ್ರಿಡ್ಜ್ ಇತ್ತು ಅವಾಗ. ಹೌದಾ? ಚೆನ್ನಾಗಿ ಅದನ್ನ ಕೆನೆಗಟ್ಟಿಸಿ ಅದನ್ನ ಇಡ್ತಾ ಇದ್ರು, ಸಂಜೆವರೆಗೆ ಇರ್ತಾ ಇತ್ತು ಅದು. ಆದ್ರೆ ಈಗ ಒಂದು ದಿನಕ್ಕೆ 10 ಲೀಟರ್ ಹಾಲು ಬರ್ತಾ ಇದೆ ಅನ್ಕೊಳ್ಳಿ, 4 ಲೀಟರ್ ಖಾಲಿ ಆಯ್ತು. ಸಂಜೆ ಆದ್ರೂ 6 ಲೀಟರ್ ಉಳಿತು. ನಾವೇನ್ ಮಾಡ್ತೇವೆ? ಮತ್ತೆ ಅದಕ್ಕೆ ಸಂಸ್ಕಾರ ಕೊಡ್ತೇವೆ, ಅದನ್ನ ಹೆಪ್ಪಾಕ್ಸ್ತೇವೆ. ಮರುದಿನಕ್ಕೆ ಅದೇನಾಗುತ್ತೆ? ಗಟ್ಟಿ ಮೊಸರಾಗಿರುತ್ತೆ. ಮೊಸರನ್ನು ಉಪಯೋಗಿಸ್ತೇವೆ.
ಅದಕ್ಕೆ ಅದು ಉಳಿತು, ಇನ್ನೂ ಉಳಿತು ಅನ್ಕೊಳ್ಳಿ, ಮತ್ತೆ ಸಂಸ್ಕಾರ ಕೊಡ್ತೇವೆ, ಮತ್ತೇನ್ ಮಾಡ್ತೇವೆ, ಅದನ್ನ ಕಡೆದು ಬೆಣ್ಣೆ ತೆಗಿತೇವೆ. ಬೆಣ್ಣೆನ ಉಪಯೋಗಿಸ್ತೇವೆ ಅನ್ಕೊಳ್ಳಿ, ಬೆಣ್ಣೆ ಕೂಡ 15 ದಿವಸ ಇಡಬಹುದು, ದಿವಸ ತೊಳೆದು ನೀರು ಚೇಂಜ್ ಮಾಡಿದ್ರೆ ಇಡಬಹುದು. ಬೆಣ್ಣೆಯೂ ಉಳಿತು ಅನ್ಕೊಳ್ಳಿ, ಇಷ್ಟಿಷ್ಟು ಬೆಣ್ಣೆ ಸ್ಟಾಕ್ ಆಗ್ತಾ ಇದೆ, ಏನ್ ಮಾಡೋದು, ಉಳಿತು, ಸಮೃದ್ಧವಾಗಿದೆ ಹೈನುಗಾರಿಕೆ, ಬೆಣ್ಣೆಗೆ ಮತ್ತೆ ಸಂಸ್ಕಾರ ಕೊಡ್ತೇವೆ. ಅದು ಕೊನೆಗೆ ಏನಾಗುತ್ತೆ, ತುಪ್ಪ ಆಗುತ್ತೆ. ತುಪ್ಪವನ್ನು ಚೆನ್ನಾಗಿ ಕಾಯಿಸಿ ಚೆನ್ನಾಗಿ ಸೀಲ್ಡ್ ಮಾಡಿಟ್ರೆ 2 ವರ್ಷದವರೆಗೆ ಉಪಯೋಗಿಸಬಹುದು. ನೋಡಿ, 2 ಗಂಟೆಯಲ್ಲಿ ಕೆಟ್ಟು ಹೋಗ್ತಕ್ಕಂಥ ಹಾಲಿಗೆ ಸಂಸ್ಕಾರವನ್ನ ಕೊಟ್ಟು 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 ಕೊನೆಗೆ ಏನ್ ಮಾಡ್ತಾ ಇದ್ದೇವೆ, 2 ವರ್ಷ ಇಡತಕ್ಕಂಥ ತುಪ್ಪವಾಗಿ ಮಾರ್ಪಡಿಸ್ತಾ ಇದ್ದೇವೆ. ಇದು ಸಂಸ್ಕಾರ. ಕೇಳ್ತಾ ಇದ್ದೇವೆ, ಅರಕ್ಷಣ ಇರುವಂತ, ಅರಕ್ಷಣ ಇರುವಂತ ನೊರೆ ಹಾಲ ತೀಡಿದರೆ ಅನುಗಾಲ ಗಮ್ಮೆನುವ ಕೃತವಾಗಿ ಹೊಮ್ಮುವುದು. ಅದೇ ರೀತಿಯಲ್ಲಿ 50 ವರ್ಷಕ್ಕೋ 60 ವರ್ಷಕ್ಕೋ 70 ವರ್ಷಕ್ಕೋ 80 ವರ್ಷಕ್ಕೋ 90 ವರ್ಷಕ್ಕೋ ಅಮ್ಮಮ್ಮ ಅಂತಂದ್ರೆ 100 ವರ್ಷಕ್ಕೆ ಬಿದ್ದು ಹೋಗ್ತಕ್ಕಂಥ ಈ ಶರೀರಕ್ಕೆ ಸಂಸ್ಕಾರವನ್ನ ಕೊಟ್ಟು 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 ನಮ್ಮ ದೇಹವನ್ನು, ಇಂದ್ರಿಯಗಳನ್ನು, ಮನಸ್ಸನ್ನು, ಬುದ್ಧಿಯನ್ನು, ಅಹಂಕಾರವನ್ನು, ಚಿತ್ತವನ್ನು, ಪ್ರಾಣವನ್ನು ಪ್ರತಿಕ್ಷಣವೂ ಬೆಳಗ್ತಾ ಇರತಕ್ಕಂತಹ ಆ ಸಾಕ್ಷಿ ಚೈತನ್ಯವಾಗಿರ್ತಕ್ಕಂತಹ ಆತ್ಮ ಸ್ವರೂಪದ ಅನುಭವದಲ್ಲಿ ನೆಲೆ ನಿಂತು ಅನುಭವಿಗಳಾಗಿದಾಗ ಅದು 100 ವರ್ಷ ಬಿದ್ದೋಗ್ತಕ್ಕಂಥ ಶರೀರಕ್ಕೆ ಆ ಜನನ ಮರಣ ಇದ್ದಕ್ಕಂಥ ಸ್ಥಿತಿಯನ್ನು ಕೊಂಡೊಯ್ತದೆ. ಅರ್ಥ ಆಯ್ತಾ? 100 ವರ್ಷ ಎಲ್ಲ ಇರುವುದಿಲ್ಲ ಬಿಡಿ, ಪ್ರಕೃತಿಗೆ ವಿರುದ್ಧವಾಗಿ ಬದುಕ್ತಾ ಇರ್ತೇವೆ. ಅದನ್ನ 70-80 ಆದ್ಮೇಲೆ ಪ್ರಕೃತಿ ಹೊಸಕಾಗುತ್ತೆ. ಇನ್ನು ಪ್ರಕೃತಿಯ ನಾಡಿಯನ್ನು ಅರಿತುಕೊಂಡು ಚೆನ್ನಾಗಿ ಯಾರು ಬದುಕ್ತಾ ಇರ್ತಾರೋ ಅಂತಹ ಒಂದು ಪುಣ್ಯಾತ್ಮರು ಎಲ್ಲೋ 1000ಕ್ಕೊಬ್ಬರು 100 ವರ್ಷ ಬದುಕ್ತಾರೆ. ಹೌದಾ? ಇಲ್ಲದ್ರೆ ಎಲ್ಲ ಬೇಗ ಕ್ಲೋಸ್ ಆಗುತ್ತೆ. ನೋಡಿ, ಅಮೆರಿಕದಲ್ಲಿ, ನಮ್ಮ ಜಪಾನ್ನಲ್ಲಿ ನಮಗಿಂತ ಜನಸಂಖ್ಯೆ 10% ಕಮ್ಮಿ. ನಾವು 130 ಕೋಟಿ ಕೊಳ್ಳಿ, ಜಪಾನ್ ಇರೋದು 13-14 ಕೋಟಿ ಮಾತ್ರ. ಜಪಾನ್ ದೇಶ ಭಾರತಕ್ಕಿಂತ ಭೌಗೋಳಿಕವಾಗಿ ಕೂಡ 10 ಪಟ್ಟು ಕಮ್ಮಿ. ನಾವು 10 ಎಕರೆ ಇದೆ ಅನ್ಕೊಳ್ಳಿ, ಅವ್ರದ್ದು 1 ಎಕರೆ. ಆದ್ರೆ ವಿಶೇಷ ಅಂತಂದ್ರೆ ಭಾರತದ ಪ್ರತಿಯೊಬ್ಬ ಮನುಷ್ಯನ ಸರಾಸರಿ ಜೀವನದ ವಯಸ್ಸು ಎಷ್ಟು ಗೊತ್ತಾ? ಎಷ್ಟು ಹೇಳಿ? 69.98 ಇದೆ. 69.98 ಆವರೇಜ್. ಒಬ್ರು 60 ಬದುಕಬಹುದು, ಒಬ್ರು 90 ಬದುಕಬಹುದು, ಒಬ್ರು 80 ಬದುಕಬಹುದು. ಅದು ಯಾವರೇಜ್ ಮನುಷ್ಯ, ಭಾರತದ ಮನುಷ್ಯರು ಬದುಕುವಂಥದ್ದು 69.9. ಜಾಸ್ತಿ ಬದುಕಿದಾನೆ ಅಂದ್ರೆ ನಿಮಗೆ ಬೋನಸ್ ಭಗವಂತ ಕೊಟ್ಟಿದ್ದ ಅನ್ಕೊಳ್ಳಿ ಅಷ್ಟೇ. ಆದರೆ ತಿಳ್ಕೊಳ್ಳಿ, ಜಪಾನಿನ ಎಷ್ಟಿದೆ ಗೊತ್ತುಂಟ? 81 ಚಿಲ್ಲರೆ ಇದೆ. ನಮ್ದು 69 ಇದ್ರೆ ಅವ್ರದ್ದು 81 ಇದೆ. ನಾವು ಹೇಳಿದ್ವಲ್ಲ, ಜನಸಂಖ್ಯೆಯಲ್ಲಿ ನಮಗಿಂತ 10 ಪಟ್ಟು ಕಮ್ಮಿ, ಭೌಗೋಳಿಕ ಪ್ರದೇಶದಲ್ಲಿ ನಮಗಿಂತ 10 ಪಟ್ಟು ಕಮ್ಮಿ ಜನಸಂಖ್ಯೆ. ಜಪಾನ್ನವರು ಶತಾಯುಷಿಗಳಲ್ಲಿ ನಮಗಿಂತ 10 ಪಟ್ಟು ಅವ್ರು ಜಾಸ್ತಿ ಇದ್ದಾರೆ. ಭಾರತದಲ್ಲಿ ಒಬ್ಬರಿದ್ರೆ ಜಪಾನಲ್ಲಿ 10 ಜನ ಇದ್ದಾರೆ. ಯಾಕೆ ಗೊತ್ತುಂಟ? ಪ್ರಕೃತಿಗೆ ಅನುಸಾರವಾಗಿ ಬದುಕುತ್ತಾರೆ. ಪ್ರಕೃತಿ ಏನ್ ಹೇಳ್ತಿದೆ ಗೊತ್ತುಂಟ? ಸಂಜೆ ಆಯಿತು, ಸಂಜೆ ಆಗಿ 1 ಮುಹೂರ್ತದ ಒಳಗೆ ತಿನ್ನಬೇಕು. ರಾತ್ರಿ 12 ಗಂಟೆಗೆ 11 ಗಂಟೆಗೆ ತಿನ್ನೋದಲ್ಲ. ನೀವು ಎಷ್ಟು ಬೇಗ ತಿಂದು ಎಷ್ಟು ಬೇಗ ಮಲಗ್ತಿರೋ ಅಷ್ಟು ಬೇಗ ಆಯಸ್ಸು ವೃದ್ಧಿ ಆಗುವುದು. ಬೇಗ ಹೇಳಬೇಕು. ಸೂರ್ಯ ಉದಯಕ್ಕೆ ಅರ್ಧ ಗಂಟೆ ಮೊದಲು ಹೇಳಬೇಕು. ಸೂರ್ಯ ಉದಯ ಆಗಿ 1 ಮುಹೂರ್ತದ ಒಳಗೆ ಬೆಳಗಿನ ಟಿಫನ್ ಮಾಡಬೇಕು. 6 ಗಂಟೆ ಸೂರ್ಯ ಉದಯ ಆಯ್ತು ಅನ್ಕೊಳ್ಳಿ, 7:15 ಒಳಗೆ ನೀವು ಬೆಳಗ್ಗೆ ಟಿಫನ್ನೋ ಅನ್ನನೋ ಏನೋ ತಿನ್ಬೇಕು. 10 ಗಂಟೆ 11 ಗಂಟೆ ತಿಂದ್ರೆ ಇಲ್ಲೆಲ್ಲ ಎಸಿಡಿಟಿ ಬಂದಿರುತ್ತೆ, ಏನು ಉಪಯೋಗ ಇಲ್ಲ. ಅಗ್ನಿ ಮಂದವಾಗುತ್ತೆ, ತಿನ್ನಕ್ಕೂ ಸೇರೋದಿಲ್ಲ, ಉಪಯೋಗ ಇಲ್ಲ. ರಾತ್ರಿನೂ ಅಷ್ಟೇ, 6 ಗಂಟೆಗೆ ಸೂರ್ಯ ಅಸ್ತ ಆಗುತ್ತಲ್ವಾ, ಸೂರ್ಯ ಮುಳುಗ್ತಾನಲ್ವಾ, 7:15 ಒಳಗೆ ನೀವು ತಿಂದು 9-10 ಗಂಟೆಗೆ ಮಲಗಿ ಬಿಟ್ರೆ ಚೆನ್ನಾಗಿ ಬದುಕ್ತೀರಿ. ನಾವು ಮಾಡೋದೇ ಇಲ್ಲ, 12 ಗಂಟೆವರೆಗೆ ಮಲಗೋದಿಲ್ಲ, ಬೆಳಗ್ಗೆ 7 ಗಂಟೆವರೆಗೆ ಹೇಳುದು ಇಲ್ಲ. ಉಲ್ಟಾ ಮಾಡಿದಾಗ ಪ್ರಕೃತಿ ಒಪ್ಪುದಿಲ್ಲ.
ಆದ್ದರಿಂದ ಭಾರತೀಯ ಸಂಸ್ಕೃತಿಯಲ್ಲಿ ಈ ಒಂದು ತತ್ವವನ್ನು ತಿಳ್ಕೊಳ್ಳಿಕ್ಕೆ ಮನುಷ್ಯನಿಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಸಂಸ್ಕಾರದ ಮೂಲಕ. ಹೇಗೆ ಅಂತ ಹೇಳಿದ್ರೆ ಹೇಳಿದಲ್ಲ, ಮರೆಯಾಗೋ ಈ ಬಡಲ ಕೊರೆಯನ್ನು ತಿದ್ದುತ್ತಿರೆ, ಚಿರತ್ವವು ಸ್ಮರಿಸುವುದು ಸಚ್ಚಿದಾನಂದ. ಬಿದ್ದೋಗ್ತಕ್ಕಂಥ ಈ ಶರೀರಕ್ಕೆ as long as we identifying ourselves, this perishing body, sense organs, mind and intellect, we cannot come out from the miseries of this world. ಎಲ್ಲಿವರಿಗೆ ಕೋಟಿ ಕೋಟಿ ಸಂಪಾದನೆ ಮಾಡಬಹುದ್ರಿ, ಎಷ್ಟೇ ಅಧಿಕಾರ ಆಗಿರ್ಬೋದು, CM ಆಗಿರ್ಬೋದು, PM ಆಗಿರ್ಬೋದು, ಏನಿದೆ ಅವ್ರಿಗೆ ದುಃಖ ಇರೋದಿಲ್ವಾ, ಚಿಂತೆ ಇರೋದಿಲ್ವಾ, ಭಯ ಇರೋದಿಲ್ವಾ? ನಮಗಿಂತ ಜಾಸ್ತಿ ಇರುತ್ತೆ ಅವರಿಗೆ, ತಿಳ್ಕೊಳ್ಳಿ. ನಮಗಿಂತ ಜಾಸ್ತಿ ಇರುತ್ತೆ, ಮಾಮೂಲಿ ಮನುಷ್ಯನಿಗಿಂತ ಜಾಸ್ತಿ ಇರುತ್ತೆ. ಆದ್ದರಿಂದ ಯಾಕೆ ನಶ್ವರವಾಗಿರ್ತಕ್ಕಂತಹ ದೇಹ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಪ್ರಾಣ ಇವುಗಳೊಟ್ಟಿಗೆ ಗುರುತಿಸಿಕೊಂಡು ಎಲ್ಲಿವರೆಗೆ ಮನುಷ್ಯ ಬದುಕ್ತಾ ಇರ್ತಾನೋ ಅಲ್ಲಿವರೆಗೆ ಮನುಷ್ಯ ರೋಗದ ದುಃಖದಿಂದ, ವಾರ್ಧಕ್ಯ ಮುಪ್ಪಿನ ದುಃಖದಿಂದ, ಹಾಗೆಯೇ ಬಂಧು ಬಾಂಧವರ ವಿಯೋಗದ ದುಃಖದಿಂದ, ಮರಣದ ದುಃಖದಿಂದ ಎಂದಿಗೂ ತಪ್ಪಿಸಿಕೊಳ್ಳಲಾರ. ಅಮೆರಿಕ ಅಧ್ಯಕ್ಷ ಆಗಿದ್ರು ಅವನಿಗೂ ಸಾವಿನ ದುಃಖ ಇದೆ. ಅರ್ಥ ಆಯ್ತಾ? ಎಷ್ಟೇ ಚಕ್ರವರ್ತಿ ಆಗಿದ್ರು ಅವನಿಗೆ ಮರಣದ ದುಃಖ ಇರುತ್ತದೆ. ಅದು ಯಾವಾಗ ಹೋಗ್ತದೆ ಅಂತ ಕೇಳಿದ್ರೆ, ಯಾವಾಗ ನೀವು ಜನನ ಮರಣಕ್ಕೆ ಅತೀತವಾಗಿರ್ತಕ್ಕಂಥ ಆತ್ಮತತ್ವದಲ್ಲಿ ನೆಲೆ ನಿಂತು ಅನುಭಾವಿಯಾಗಿ ಅಲ್ಲಿ ಸ್ಥಿರವಾಗಿ ನೆಲೆ ನಿಂತಾಗ ಆ ವ್ಯಕ್ತಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ, ಮರಣಕ್ಕೆ ಭಯ ಪಡೋದು ಇಲ್ಲ. ಆ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಧ್ಯನಾ? ಪ್ರತಿಯೊಬ್ಬರಿಗೂ ಸಾಧ್ಯ. ಇದಕ್ಕೆ ಯಾವ ಜಾತಿ ಅವಶ್ಯಕತೆ ಇಲ್ಲ, ಯಾವ ವಿದ್ಯೆ ಅವಶ್ಯಕತೆ ಇಲ್ಲ, ಅಧಿಕಾರದ ಅವಶ್ಯಕತೆ ಇಲ್ಲ, ಹಣದ ಅವಶ್ಯಕತೆ ಇಲ್ಲ. ಬೇಕಾಗಿದ್ದೇನು ಹಾಗಾದ್ರೆ ಮನಸ್ಸಿನ ಶುದ್ಧಿ. ಯಾವ ಮನುಷ್ಯ ತನ್ನ ಮನಸ್ಸನ್ನ ಪರಿಪೂರ್ಣವಾಗಿ ಶುದ್ಧ ಮಾಡಿಕೊಳ್ತಾನೋ, ಅವನು ಯಾವ ಜಾತಿ ಆಗಿರಲಿ, ಯಾವ ಸಮುದಾಯ ಆಗಿರಲಿ, ಯಾವ ದೇಶವನ್ನಾಗಿರಲಿ, ಯಾವ ಧರ್ಮದವನಾಗಿರಲಿ, ಯಾವ ಒಂದು ವಿದ್ಯೆ ಅಧಿಕಾರ ಇಲ್ಲದೆ ಇರಲಿ, ಅವನಿಗೆ ಈ ಜ್ಞಾನ ಕರಗತವಾಗುತ್ತೆ, ಅನುಭವಕ್ಕೆ ಬರುತ್ತೆ. ಅರ್ಥ ಆಯ್ತಾ? ಆದ್ದರಿಂದ ಇದನ್ನು ತಿಳ್ಕೊಳ್ಳಿಕ್ ಸಾಧ್ಯ. ಅದಕ್ಕೆ ಏನ್ ಮಾಡಬೇಕು? ಸಂಸ್ಕಾರವನ್ನ ಕೊಡಬೇಕು. ಸಂಸ್ಕಾರವನ್ನ ಕೊಟ್ಟಾಗ ಮಾತ್ರ ಮನುಷ್ಯ ಜನ್ಮ ಸಾರ್ಥಕ ಆಗುತ್ತೆ. ಆದ್ದರಿಂದ ಸಂಸ್ಕಾರವಂತರಾಗಿ ನಾವೆಲ್ಲರೂ ಕೂಡ ಜೀವನದಲ್ಲಿ ಆ ಪರಮಾರ್ಥವನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಇವತ್ತೇನಾಗ್ತಾ ಇದೆ, ಕುಟುಂಬದಲ್ಲಿ ಕೌಟುಂಬಿಕ ಮೌಲ್ಯಗಳು ಅಧಃಪತನವನ್ನ ಕಾಣ್ತಾ ಇದೆ. ಭಾರತೀಯ ಸಂಸ್ಕೃತಿ ಅಂತಂದ್ರೆ ಏನೋ ಕೇಳ್ಬೋದು, ನಾವು ಭಾರತೀಯ ಸಂಸ್ಕೃತಿ ಹೌದಾ ಅಲ್ವಾ? ಯಾರು ತಮ್ಮ ಸಂಪ್ರದಾಯದ ಮೂಲ ತಾಯಿ ಬೇರನ್ನು ಮತ್ತು ತಮ್ಮ ನಂಬಿಕೆಯ ಪ್ರಧಾನ ಶ್ರದ್ಧಾ ಕೇಂದ್ರವನ್ನು ಪುಣ್ಯ ಭೂಮಿಯಾದ ಭಾರತ ದೇಶದಲ್ಲಿ ಹೊಂದಿರುತ್ತಾರೋ ಅವರೆಲ್ಲರೂ ನಿಸ್ಸಂಶಯವಾಗಿ ಭಾರತೀಯ ಸಂಸ್ಕೃತಿಗೆ ಸೇರಿದವರಾಗಿರುತ್ತಾರೆ. ನೀವು ವೈದಿಕ ಸಂಪ್ರದಾಯ ಅನ್ಕೊಳ್ಳಿ, ವಸಿಷ್ಠ ಮಹರ್ಷಿಗಳು, ವಾಲ್ಮೀಕಿ ಮಹರ್ಷಿಗಳು, ವ್ಯಾಸ ಮಹರ್ಷಿಗಳು, ಅಗಸ್ತ್ಯ ಮಹರ್ಷಿಗಳು, ಭರದ್ವಾಜ ಮಹರ್ಷಿಗಳು ಇಲ್ಲಿಯವರೇ ಭಾರತದಲ್ಲಿ ಹುಟ್ಟಿ ಬೆಳೆದಿದ್ದವರು. 4 ವೇದಗಳನ್ನ ಬಂದಿರತಕ್ಕಂತ ಕೊಟ್ಟಿರ್ತಕ್ಕಂಥ ವೇದವ್ಯಾಸರು ಇಲ್ಲಿಯವರೇ. ಅದರಿಂದ ವೈದಿಕ ಸಂಪ್ರದಾಯ ತಾಯಿ ಬೇರೆ ಇಲ್ಲೇ ಇದೆ. ನಿಮ್ಮ ಪ್ರಧಾನ ಶ್ರದ್ಧಾ ಕೇಂದ್ರ ಜ್ಯೋತಿರ್ಲಿಂಗ ಕ್ಷೇತ್ರಗಳು, ಶಕ್ತಿ ಪೀಠಗಳು ಅಥವಾ ಬದರಿ, ಕೇದಾರ ಇವೆಲ್ಲೂ ಇಲ್ಲೇ ಇದೆ. ವೈದಿಕ ಸಂಪ್ರದಾಯ ಭಾರತೀಯ ಸಂಸ್ಕೃತಿ ಸೇರಿದೆ. ವೈಷ್ಣವ ಸಂಪ್ರದಾಯ ನಿಮ್ಮ ಸಂಪ್ರದಾಯ ತಾಯಿ ಬೇರೆ ಇಲ್ಲೇ ಇದೆ. ನಂಬಿಕೆ ಶ್ರದ್ಧಾ ಕೇಂದ್ರ ಅಯೋಧ್ಯೆ, ತಿರುಪತಿ, ಶ್ರೀರಂಗ ಇಲ್ಲೇ ಇದೆ. ಅದು ವೈಷ್ಣವ ಸಂಪ್ರದಾಯ ಭಾರತೀಯ ಸಂಸ್ಕೃತಿ. ಹಾಗೆ ಶೈವ ಸಂಪ್ರದಾಯ ನಿಮ್ಮ ನಂಬಿಕೆಯ ಆ ಒಂದು ಸಂಪ್ರದಾಯ ತಾಯಿ ಬೇರು ಇಲ್ಲೇ ಇದೆ. ನಂಬಿಕೆ ಶ್ರದ್ಧಾ ಕೇಂದ್ರಗಳು ಕಾಶಿ ಇರ್ಬೋದು, ರಾಮೇಶ್ವರ ಇರ್ಬೋದು, ಶ್ರೀಶೈಲ ಇರ್ಬೋದು, ಇಲ್ಲೇ ಇದೆ. ಶೈವರು ಭಾರತೀಯ ಸಂಸ್ಕೃತಿ, ವೈಷ್ಣವರು ಭಾರತೀಯ ಸಂಸ್ಕೃತಿ, ವೈದಿಕರು ಭಾರತೀಯ ಸಂಸ್ಕೃತಿ, ಶಾಕ್ತರು ಭಾರತೀಯ ಸಂಸ್ಕೃತಿ, ಆಗಮ ಪಂಥದವರು ಭಾರತೀಯ ಸಂಸ್ಕೃತಿ, ವೀರಶೈವ ಲಿಂಗಾಯತರು ಭಾರತೀಯ ಸಂಸ್ಕೃತಿ, ಜೈನರು ಭಾರತೀಯ ಸಂಸ್ಕೃತಿ, ಇವರೆಲ್ಲರೂ ಭಾರತೀಯ ಸಂಸ್ಕೃತಿ. ಬೌದ್ಧರು ಭಾರತೀಯ ಸಂಸ್ಕೃತಿ, ಸಿಖ್ಖರು ಭಾರತೀಯ ಸಂಸ್ಕೃತಿ. ಆದ್ದರಿಂದ ಈ ಭಾರತೀಯ ಸಂಸ್ಕೃತಿ ಎಲ್ಲರೂ ಹೇಳ್ತಾ ಇದ್ದಾರೆ,
ಪರಮಾರ್ಥವನ್ನು ಸಾಧಿಸಲಿಕ್ಕೆ ಬೇರೆ ಬೇರೆ ಮಾರ್ಗಗಳಿದ್ದಾವೆ, ಅದು ಸತ್ಯ ಒಂದೇ. ಆದ್ದರಿಂದ ನಮ್ಮಲ್ಲಿ ವೈವಿಧ್ಯತೆ ಇದೆ, ಆದ್ರೆ ಏಕತ್ವವೇ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಾಣ ಆಗಿದೆ. ತಿಳ್ಕೊಳ್ಳಿ, ನಾವು ಯಾವತ್ತೂ ಕೂಡ ನಮ್ಮಲ್ಲಿರ್ತಕ್ಕಂಥ ವೈವಿಧ್ಯವನ್ನ ವೈರುಧ್ಯವಾಗಿ ಮಾಡಕ್ ಹೋಗಬೇಡಿ. ಶೈವರಿಗೆ ಶಿವನೇ ದೇವರು, ವೈಷ್ಣವರಿಗೆ ವಿಷ್ಣುನೇ ದೇವರು. ಆದರೆ ಪರಬ್ರಹ್ಮ ಶಿವನೂ ಹೌದು, ಪರಬ್ರಹ್ಮ ವಿಷ್ಣುವೂ ಹೌದು. ಆದ್ದರಿಂದ ನಾವು ಯಾವತ್ತೂ ಕೂಡ ಶಿವಕೇಶವ ನಡುವೆ ಭೇದವನ್ನು ಮಾಡಬಾರದು. ಸಮಾಜದಲ್ಲಿ ಯಾವುದೇ ಕಾರಣಕ್ಕೂ ನಾವು ನಮ್ಮ ಭೇದ ಭಾವನ ತೋರಿಸಿಕೊಂಡು ನಮ್ಮ ಸಂಸ್ಕೃತಿಯ ಬಲಹೀನತೆಗೆ ಕಾರಣ ಆಗಬಾರದು. ನಿಜವಾದ ಸಂಸ್ಕಾರವಂತರಾಗಿ ನಮ್ಮ ಸಂಪ್ರದಾಯದಲ್ಲಿ ಶ್ರದ್ಧೆಯನ್ನು ಇಟ್ಟುಕೊಂಡು ಬೇರೆ ಬೇರೆ ಸಂಪ್ರದಾಯವನ್ನು ಅಷ್ಟೇ ಶ್ರದ್ಧೆಯಿಂದ ಗೌರವಿಸ್ತಕ್ಕಂಥ ಹೃದಯ ವಿಶಾಲತೆಯನ್ನು ಬೆಳೆಸ್ಕೋಬೇಕು. ಎಲ್ಲರೂ ಒಟ್ಟಾಗಿ ಬಾಳ್ತಕ್ಕ ನೋಡಬೇಕು ನಾವು. ಆದ್ದರಿಂದ ಭಾರತೀಯ ಸಂಸ್ಕೃತಿಯಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ಕೂಡ ಒಂದು ಚೌಕಟ್ಟಿನ ಒಳಗೆ ಒಟ್ಟಾಗಿ ಬಾಳಬೇಕು ಎನ್ನುವ ನಿಟ್ಟಿನಲ್ಲಿ ವಿಶೇಷವಾಗಿರತಕ್ಕಂಥ ಪ್ರಯತ್ನವನ್ನ ಈ ಮಧ್ಯ ಎಲ್ಲ ಸಂತರು ಸೇರಿ ಮಾಡಿದ್ದಾರೆ. ದೇಶದ ಸುಮಾರು 1,500 ಪೀಠಾಧಿಪತಿಗಳು ಯಾವುದಕ್ಕೆ ಸೇರಿದವರು? ವೈದಿಕ, ವೈಷ್ಣವ, ಶೈವ, ಶಾಕ್ತ, ಆಗಮ, ವೀರಶೈವ ಲಿಂಗಾಯತ, ಜೈನ, ಬೌದ್ಧ, ಸಿಖ್ ಎಲ್ಲ ಸಂಪ್ರದಾಯ ಸೇರ್ತಕ್ಕಂಥ ಎಲ್ಲ ಪೀಠಾಧಿಪತಿಗಳು ಸೇರಿಕೊಂಡು ಇತ್ತೀಚೆಗೆ ಭಾರತೀಯ ಸಂತ ಮಹಾಪರಿಷತ್ ಅಂತ ದೊಡ್ಡ ಪರಿಷತ್ತಿನ ಆರಂಭ ಮಾಡಿದ್ದಾರೆ. BSMP.world ಕೊಟ್ಟರೆ ನಿಮ್ಗೆ ಗೊತ್ತಾಗುತ್ತೆ ಅದರ ವಿವರ. ಸಮಯ ಕಡಿಮೆ ಇರೋದ್ರಿಂದ ನಾವು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳ್ತಾ ಇಲ್ಲ. ಇದ್ರ ಉದ್ದೇಶ ಏನಂತ ಕೇಳಿದ್ರೆ, ಭಾರತೀಯ ಸಂಸ್ಕೃತಿಗೆ ಸೇರಿರ್ತಕ್ಕಂತಹ ಎಲ್ಲರನ್ನೂ ಸಹ ಯಾರ ಭಾವನೆಗೂ ಕಿಂಚಿತ್ತೂ ಧಕ್ಕೆ ಬಾರದಂತೆ ಒಂದು ಸಮಾನ ಚೌಕಟ್ಟಿನ ಒಳಗೆ ಹೃದಯದಿಂದ ಒಂದಾಗಿ ಬಾಳುವಂತೆ ಮಾಡುವುದು, ತನ್ಮೂಲಕ ಸುಸಂಸ್ಕೃತವಾದ, ಶ್ರೇಷ್ಠವಾದ ಹಾಗೂ ಶಕ್ತಿಯುತವಾದ ಸಮಾಜವನ್ನ ವಿಶ್ವಶಾಂತಿ, ಜಾಗತಿಕ ಸಾಮರಸ್ಯ ಹಾಗೂ ವಿಶ್ವ ಭ್ರಾತೃತ್ವಕ್ಕಾಗಿ ರೂಪಿಸುವುದು, ನಿರ್ಮಾಣ ಮಾಡುವುದು ಇದು ಉದ್ದೇಶ. ಈ ಉದ್ದೇಶಕ್ಕಾಗಿ ಭಾರತೀಯ ಸಂತ ಮಹಾಪರಿಷತ್ತು 2 ಕ್ರಿಯಾ ಯೋಜನೆ ಹಮ್ಮಿಕೊಂಡಿದೆ. ಸುಮ್ಮನೆ ಇಲ್ಲ ಇದು. ಒಂದು, ಭಾರತೀಯ ಸಂಸ್ಕೃತಿಗೆ ಸೇರಿರ್ತಕ್ಕಂಥ ಎಲ್ಲರಿಗೂ ಸಹ ಅವರವರ ಸಂಪ್ರದಾಯಕ್ಕೆ ಅನುಸಾರವಾಗಿ ಜೀವನದಲ್ಲಿ ಸಮಾನವಾಗಿ ಪಾಲಿಸಲು ಒಂದೇ ರೀತಿಯ ಸಂಸ್ಕಾರ. ಅರ್ಥ ಆಯ್ತಾ? ಇಷ್ಟೊಂದು ವೈವಿಧ್ಯ ಇದೆ, ಆದರೂ ಕೂಡ ನಾವು 1,500 ಪೀಠಾಧಿಪತಿಗಳನ್ನ ಕೂರಿಸಿಕೊಂಡು ಅವರನ್ನೆಲ್ಲ ಸಹಿ ಕೂಡ ತಗೊಂಡಿಕೊಂಡಿದ್ದೇವೆ. ದಲೈಲಾಮ ಕೂಡ ತೊಡಗಿದ್ದಾರೆ. ಇದು ಭಾರತೀಯ ಸಂಸ್ಕೃತಿ. ನಾವು ಸನಾತನ ಉಪಯೋಗಿಸ್ತಾ ಇಲ್ಲ, ಹಿಂದೂ ಕೂಡ ಉಪಯೋಗಿಸ್ತಾ ಇಲ್ಲ. ಭಾರತೀಯ ಸಂಸ್ಕೃತಿ. ಭಾರತೀಯ ಸಂಸ್ಕೃತಿ ಅಂತಂದ್ರೆ ಭಾರತ ದೇಶದಲ್ಲಿ ಜನಿಸಿ ವಿಕಾಸವಾದ ಸಂಸ್ಕೃತಿ. ಭಾರತೀಯ ಸಂಸ್ಕೃತಿ ಯಾರಿದ್ದಾರೆ? ನವದರ್ಶನ ಶಾಸ್ತ್ರಗಳಲ್ಲಿ ಅಡಿಯಲ್ಲಿರ್ತಕ್ಕಂತಹ ವೈದಿಕ, ವೈಷ್ಣವ, ಶೈವ, ಶಾಕ್ತ, ಆಗಮ, ವೀರಶೈವ ಲಿಂಗಾಯತ, ಜೈನ, ಬೌದ್ಧ, ಸಿಖ್ ಎಲ್ಲರೂ ಇದ್ದಾರೆ. ಇವರೆಲ್ಲರೂ ಸೇರ್ಕೊಂಡು ತೀರ್ಮಾನ ಮಾಡಿದ್ದೇವೆ, ಎಲ್ಲರಿಗೂ ಏಕರೂಪ ಆಚಾರ ಸಂಹಿತೆ, ಯೂನಿಫಾರ್ಮ್ ರಿಚುವಲ್ ಕೋಡ್ ಫಾರ್ ಈಚ್ ಅಂಡ್ ಎವ್ರಿವನ್ ಹೂ ಬಿಲಾಂಗ್ಸ್ ಟು ದಿ ಭಾರತೀಯ ಸಂಸ್ಕೃತಿ. ಯೂನಿಫಾರ್ಮ್ ರಿಚುವಲ್ ಕೋಡ್ consists of 5 common samskaras that everyone who belongs to the Bharatiya Samskriti needs to follow equally in their life according to their own respective traditions. ನಿಮ್ಮ ಸಂಪ್ರದಾಯಗಳ ಅನುಗುಣವಾಗಿಯೇ ಪ್ರತಿಯೊಬ್ಬರು ಪಾಲನೆ ಮಾಡಲಿಕ್ಕೆ ಎಲ್ಲರಿಗೂ ಸಮಾನವಾಗಿ. ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ನೋಡಿ, ನೀವೆಲ್ಲ ಒಂದೇ ಸಂಸ್ಕಾರವಾಗಿದ್ದೀರಿ. ಸಮಾಜದಲ್ಲಿ ಇಲ್ಲಿ ಯೋಚನೆ ಮಾಡಿ, ಇಲ್ಲಿ ಜೈನರು ಇದ್ದಾರೆ, ಸ್ವಲ್ಪ ಜನ ಬೌದ್ಧರು ಇದ್ದಾರೆ, ವೀರಶೈವ ಲಿಂಗಾಯತರು ಇದ್ದಾರೆ, ಬ್ರಾಹ್ಮಣ ವರ್ಗದವರು ಇದ್ದಾರೆ, ಹಾಗೆ ಮಾತೃರು ಇದ್ದಾರೆ, ಸ್ಮಾರ್ತರು ಇದ್ದಾರೆ, ಎಲ್ಲ ಇದ್ದಾರೆ ಅನ್ಕೊಳ್ಳಿ. ಒಂದು ಗ್ರೂಪ್ ಅಲ್ಲಿ 50-100 ಜನದಲ್ಲಿ ಎಲ್ಲರಿಗೂ ಸಮಾನವಾಗಿ ಏಕರೂಪ ಆಚಾರ ಸಂಹಿತೆ. ಎಷ್ಟು ಅದ್ಭುತವಾದ ಯೋಚನೆ ನೋಡಿ ಇದು. ಯಾಕೆ? ಭಾರತೀಯ ಸಂಸ್ಕೃತಿಯನ್ನು ಕಾಪಾಡಬೇಕಾದ್ರೆ ಯಾವ ಒಂದು ಮಠದಿಂದ, ಯಾವ ಒಂದು ಆಶ್ರಮದಿಂದ ಅಥವಾ ಯಾವುದೋ ಒಂದು ಮಾನಸ್ಟ್ರಿಯಿಂದ ಆಗೋದಿಲ್ಲ, ಯಾವೊಬ್ಬ ವ್ಯಕ್ತಿಯಿಂದಲೂ ಆಗೋದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಭಾರತೀಯ ಸಂಸ್ಕೃತಿ, ನಮ್ಮ ಸನಾತನ ಧರ್ಮ ಎನ್ನುವುದು ವೈವಿಧ್ಯಮಯವಾದ ಧರ್ಮವಾಗಿದೆ. ಒಂದು ದೇವರು, ಒಂದು ಗ್ರಂಥ,
ಒಂದು ಉಪಾಸನಾ ಪದ್ಧತಿ, ಒಂದು ಸಿದ್ಧಾಂತ ಇದ್ದಿದ್ರೆ ಒಬ್ಬ ಅದನ್ನ ಕಾಪಾಡಲಿಕ್ಕೆ ಸಾಧ್ಯ. ನಮ್ದು ಹಾಗಿದೆಯಾ? ಒಂದ್ ದೇವರಿಲ್ಲ, ಒಂದು ಸಿದ್ಧಾಂತ ಇಲ್ಲ, ಒಂದು ಗ್ರಂಥ ಇಲ್ಲ, ಒಂದು ಸಿದ್ಧಾಂತಗಳಿಲ್ಲ, ಒಂದು ಉಪಾಸನಾ ಪದ್ಧತಿಗಳಿಲ್ಲ. ಹಾಗಾದ್ರೆ ಕಾಪಾಡಿಕೊಳ್ಳೋದು ಹೇಗೆ? ಒಂದೇ ಮಾರ್ಗ, ಸಾಂಘಿಕ ಶಕ್ತಿಯಿಂದ ಮಾತ್ರ ಭಾರತೀಯ ಸಂಸ್ಕೃತಿಯನ್ನ, ಸನಾತನ ಧರ್ಮವನ್ನ ಕಾಪಾಡಲಿಕ್ಕೆ ಸಾಧ್ಯ. ಇದನ್ನ ನೀವೆಲ್ಲರೂ 24 ಗಂಟೆ ನೆನಪಿಟ್ಕೊಬೇಕು. ಎಲ್ಲರೂ ನಮಗೆ ಸಮಾನರು. ನಮಗೆ ವೀರಶೈವ ಲಿಂಗಾಯತರು ಬೇಕು, ನಮಗೆ ಮಾಧ್ವರು ಬೇಕು, ಸ್ಮಾರ್ತರು ಬೇಕು, ಜೈನರು ಬೇಕು, ಬೌದ್ಧರು ಬೇಕು, ಸಿಖ್ಖರು ಬೇಕು, ಎಲ್ಲರೂ ಬೇಕು. ಎಲ್ಲರನ್ನೂ ಜೋಡಿಸ್ಕೊಂಡು ಹೋದ್ರೆ ನಿಮ್ಮ ಮೊಮ್ಮಕ್ಕಳು ಮರಿಮಕ್ಕಳು ಬೆಳಗಾಮಲ್ಲಿ ತಲೆ ಎತ್ಕೊಂಡು ತಿರುಗ್ತಾರೆ. ನಾವೇ ಬೇರೆ ಅಂತ ಕೂತ್ರೆ ಯಾರೂ ಇರುವುದಿಲ್ಲ. ಅರ್ಥ ಆಯ್ತಾ? ನಾವೇ ಬೇರೆ ಅವರೇ ಬೇರೆ, ಪಕ್ಕದ ಮನೆ ನಮಗೇನು ಸಂಬಂಧ ಇಲ್ಲ ಅಂತ ಕೂತ್ರೆ ಯಾರೂ ಇರುವುದಿಲ್ಲ. ಆದ್ರೆ ಸಾಂಘಿಕ ಶಕ್ತಿಯಿಂದ ಮಾತ್ರ ಸಮಾಜವನ್ನ ಕಟ್ಟಲಿಕ್ಕಾಗತ್ತೆ, ಜೋಡಿಸ್ಕೊಳ್ಳಿಕ್ಕಾಗತ್ತೆ. ಆ ದೃಷ್ಟಿಕೋನ ಇಟ್ಟುಕೊಂಡು ನಾವು 1,500 ಪೀಠಾಧಿಪತಿಗಳು ಸೇರಿದ್ದೇವೆ. ಈಗ ನಾಡು ಮೇ 18ನೇ ತಾರೀಕು ನಾವು ನವದೆಹಲಿಯಲ್ಲಿ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅಲ್ಲಿಂದ ನಾವು 32 ದೇಶಗಳ ಸಂತರಿಗೆ ಆಹ್ವಾನ ಕೊಟ್ಟಿದ್ದೇವೆ. ಇಲ್ಲಿ ಸೌತ್ ಕೊರಿಯಾ, ಚೀನಾ, ಜಪಾನ್, ಹಾಗೆ ಮ್ಯಾನ್ಮಾರ್, ಥೈಲ್ಯಾಂಡ್, ತೈವಾನ್, ಭೂತಾನ್, ಹಾಗೆ ಮಲೇಷಿಯಾ, ಇಂಡೋನೇಷಿಯಾ, ಶ್ರೀಲಂಕಾ, ಹೀಗೆ ಎಲ್ಲಾ ದೇಶದ ಪ್ರಮುಖ ಗುರುಗಳಿಗೆ ಆಹ್ವಾನ ಕೊಟ್ಟಿದ್ದೇವೆ. ಯಾಕೆಂದ್ರೆ ಅವರು ಬೌದ್ಧ ಪಂಥವನ್ನ ಫಾಲೋ ಮಾಡ್ತಾ ಇದ್ರು ಕೂಡ ಅವರ ಸಿದ್ಧಾಂತದ ತಾಯಿ ಬೇರು ಭಾರತದಲ್ಲೇ ಇದೆ. ಆದ್ರೆ ಭಾರತೀಯ ಸಂತ ಮಹಾಪರಿಷತ್ತು ಅಂತ ಹೇಳುವುದು ಏನಂತ ಕೇಳಿದ್ರೆ, ವಿಶ್ವಾದ್ಯಂತ ಇರುವ ಭಾರತೀಯ ಸಂಸ್ಕೃತಿಯನ್ನು ತಾಯಿ ಬೇರಾಗಿ ಹೊಂದಿರುವ ಯಾವುದೇ ಮತ ಪಂಥ ಸಿದ್ಧಾಂತವನ್ನು ಪ್ರತಿನಿಧಿಸುವ ಸಮಾನ ಮನಸ್ಕ ಪೂಜ್ಯ ಸಂತರ ಒಂದು ವ್ಯವಸ್ಥಿತವಾದ ಮಹಾ ಒಕ್ಕೂಟವಾಗಿದೆ. ಮದರ್ ರೂಟ್ ಯಾರು ಇಲ್ಲಿದೆ ಅವರೆಲ್ಲರಿಗೂ ಆಹ್ವಾನ ಕೊಟ್ಟಿದ್ದೇವೆ. ಈ ಪ್ರಪಂಚದಲ್ಲಿರ್ತಕ್ಕಂಥ ಭಾರತೀಯ ಸಂಸ್ಕೃತಿ ಎಲ್ಲರನ್ನೂ ಒಂದು ಫ್ರೇಮ್ ಅನ್ನು ತರಬೇಕು. ಒಂದು ಫ್ರೇಮ್ ಅನ್ನು ತರಲಿಕ್ಕೆ 2 ಆಕ್ಷನ್ ಪ್ಲಾನ್ ಇದೆ, 2 ಕ್ರಿಯಾ ಯೋಜನೆ. ಒಂದು, ಭಾರತೀಯ ಸಂಸ್ಕೃತಿ ಸೇರಿರ್ತಕ್ಕಂಥ, ಅಂದ್ರೆ ಈ ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥ, ಪವಿತ್ರವಾದ ಈ ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥ ಸಂಸ್ಕೃತಿಗೆ ಸೇರಿರ್ತಕ್ಕಂಥ ಎಲ್ಲರಿಗೂ ಬದುಕಿನಲ್ಲಿ ಆಚರಿಸಲು ಸಮಾನವಾದ ಒಂದೇ ಸಂಸ್ಕಾರ. ಇನ್ನೊಂದು, ಈ ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥ ಸಂಸ್ಕೃತಿಗೆ ಸೇರಿದ ಎಲ್ಲ ಮಕ್ಕಳ ಭವಿಷ್ಯವನ್ನ ಮೌಲ್ಯಯುತವಾಗಿ ರೂಪಿಸಲು ಒಂದೇ ರೀತಿಯ ಸಾಮಾನ್ಯ ಸಂಸ್ಕಾರ ಶಿಕ್ಷಣ, ಯೂನಿಫಾರ್ಮ್ ಜನರಲ್ ಸಂಸ್ಕಾರ ಶಿಕ್ಷಣ ಫಾರ್ ಅವರ್ ಕಿಡ್ಸ್. ಇನ್ನೊಂದು ಯೂನಿಫಾರ್ಮ್ ರಿಚುವಲ್ ಕೋಡ್ ಫಾರ್ ಈಚ್ ಅಂಡ್ ಎವ್ರಿ ಒನ್ ಹೂ ಬಿಲಾಂಗ್ಸ್ ಟು ದಿ ಭಾರತೀಯ ಸಂಸ್ಕೃತಿ. These are the 2 action plans which will be implemented by Bharatiya Santa Mahaparishad in near future. ಸದ್ಯದಲ್ಲಿ ಅದನ್ನು ಆರಂಭ ಮಾಡ್ತಾ ಇದ್ದೇವೆ. 1000 ಕೇಂದ್ರ ಆರಂಭ ಆಗ್ತಾ ಇದೆ. ಚಿದಂಬರ ನಗರದಲ್ಲಿ ಪ್ರಾಯೋಗಿಕವಾಗಿ ಇದನ್ನು ಮಾಡಬೇಕು ಅಂತ ನಾವು ದೇಶಪಾಂಡೆ ಅವರಿಗೆ ಹೇಳಿದ್ದೇವೆ, ಅಲ್ಲಿ ಸಂಜು ಕುಲಕರ್ಣಿ ಅವರಿಗೆ ಹೇಳಿದ್ದೇವೆ. ಇದು ಅದ್ಭುತವಾದ ಒಂದು ಚಿಂತನೆ, ಸುಮ್ಮನೆ ತಮಾಷೆಯ ವಿಚಾರ ಅಲ್ಲ, ಇದು ಸ್ಟೇಜ್ ಮೇಲೆ ಹೇಳ್ತಕ್ಕಂಥ ವಿಚಾರವೂ ಕೂಡ ಅಲ್ಲ, ಇದು ಕೆಲಸ ಮಾಡ್ತಕ್ಕಂಥ ವಿಚಾರ. ಪ್ರತಿ ಮನೆಗೆ ನಾವು ಬರ್ತೇವೆ, ಪ್ರತಿ ಮನೆಯಲ್ಲೂ ಕೂಡ ಸಂಸ್ಕಾರ ಕೊಡ್ತಕ್ಕಂಥ ಕೆಲಸ ಆಗತ್ತೆ. ಈಗ ನೋಡಿ, ಸಿಂಗೇರಿ, ಕೊಪ್ಪ, ಇಂದಾಪುರ, ಬಾಳೆಹೊನ್ನೂರು, ಚಿಕ್ಕಮಗಳೂರು 5 ಜಿಲ್ಲೆಯಲ್ಲಿ ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲಿ ಪೈಲಟ್ ಪ್ರಾಜೆಕ್ಟ್ ಅಂತ ಹೇಳ್ತೀವಲ್ಲ, 81,000 ಮನೆಯನ್ನು ನಾವು ಕವರ್ ಮಾಡಿದ್ದೇವೆ. ನಿಮ್ಗೆ ಗೊತ್ತಿರಬೇಕು, 81,000 ಮನೆಯಲ್ಲಿ ನಾವು ನೆಟ್ವರ್ಕ್ ಹ್ಯಾಕ್ ಡೆವಲಪ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಒಂದು ಬಾಳೆಹಣ್ಣು ಬಿದ್ದರೆ 5 ನಿಮಿಷದೊಳಗೆ 81,000 ಮನೆ ಗೊತ್ತಾಗುತ್ತೆ. ಪ್ರತಿಯೊಂದು ಮನೆಗೂ ನಾವು ಆ್ಯಪ್ ಕೊಟ್ಟಿದ್ದೇವೆ, ಎಮರ್ಜೆನ್ಸಿ ಬಟನ್ ಕೊಟ್ಟಿದ್ದೇವೆ. ನೀವು ರಾತ್ರಿ 12 ಗಂಟೆಗೆ ಬಟನ್ ಒತ್ತಿ ಎಮರ್ಜೆನ್ಸಿ, 5 ನಿಮಿಷದಲ್ಲಿ ಎಲ್ಲರಿಗೂ ಅಲರ್ಟ್ ಆಗುತ್ತೆ. ಆದ್ರಿಂದ ಭಾರತೀಯ ಸಂಸ್ಕೃತಿ ಇರ್ತಕ್ಕಂಥ ಯಾರೇ ಇರ್ಬೋದು, ಬೆಳಗಾವಲ್ಲಿ ಆಗತ್ತೆ. 5 ವರ್ಷಗಳು ಮಾಡುವ ಈ ಬೆಳಗಾವಲ್ಲಿ ಅವರು ವೈದಿಕರು ಇರಬಹುದು, ವೈಷ್ಣವರು ಇರಬಹುದು, ಶೈವರು ಇರಬಹುದು, ಹಾಗೆ ಆಗಮಿಕರು ಇರಬಹುದು, ಶಾಕ್ತರು ಇರಬಹುದು, ವೀರಶೈವ ಲಿಂಗಾಯತ ಇರಬಹುದು, ಜೈನರು ಇರಬಹುದು, ಬೌದ್ಧರು ಇರಬಹುದು, ಸಿಖ್ರು ಇರಬಹುದು. ಇವರೆಲ್ಲರನ್ನು ಒಂದು ನೆಟ್ವರ್ಕ್ ತರಬೇಕು. ಅರ್ಥ ಆಯ್ತಾ? ಅದು ಮಾಡಿದ್ರೆ ಬದುಕ್ತೇವೆ. ಕೇಳಬಹುದು ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಅಂತ ಕೇಳ್ತೀರಿ ಸಹಜವಾಗಿ.
ನಮ್ಮ ಡೆಫಿನೇಷನ್ ಏನ್ ಕೊಟ್ಟಿದ್ದೇವೆ? ನಮ್ಮ ಹಿರಿಯರು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಭಾರತೀಯ ಸಂಸ್ಕೃತಿ ಅಂತಂದ್ರೆ ಏನು ಅಂತ ಕೇಳಿದ್ರೆ, ಯಾರು ತಮ್ಮ ಸಂಪ್ರದಾಯದ ತಾಯಿ ಬೇರನ್ನು ಮತ್ತು ತಮ್ಮ ನಂಬಿಕೆಯ ಪ್ರಧಾನ ಶ್ರದ್ಧಾ ಕೇಂದ್ರವನ್ನು ಪುಣ್ಯ ಭೂಮಿಯಾದ ಭಾರತ ದೇಶದಲ್ಲಿ ಹೊಂದಿರುತ್ತಾರೋ ಅವರು ಭಾರತೀಯ ಸಂಸ್ಕೃತಿ ಸೇರಿದವರಾಗಿರುತ್ತಾರೆ. ನೀವು ಕೇಳಬಹುದು ಕ್ರಿಶ್ಚಿಯನ್ಸ್ ಅಂತ ಕೇಳ್ತೀರಿ ನೀವು. ಅವ್ರ ಸಂಪ್ರದಾಯ ತಾಯಿ ಬೇರೆ ಎಲ್ಲಿದೆ? ಎಲ್ಲಿದೆ? ಯುರೋಪ್ ರಾಷ್ಟ್ರದಲ್ಲಿದೆ. ಅವ್ರ ನಂಬಿಕೆಯ ಶ್ರದ್ಧಾ ಕೇಂದ್ರ ಎಲ್ಲಿದೆ? ಜೆರುಸಲೇಮ್, ವ್ಯಾಟಿಕನ್. ಭಾರತದಲ್ಲಿ ಇದೆಯಾ ಇದು? ಇಲ್ಲ. ಆದ್ರಿಂದ ಅವರು ಭಾರತೀಯ ಸಂಸ್ಕೃತಿ ಅಲ್ಲ ಅವರದ್ದು. ಅದು ಭಾರತೀಯರು ಹೌದಾ? ಹೌದು, ಅವರು ಭಾರತೀಯರೇ, ಅವ್ರು ನಮ್ಮವರೇ. ಆದರೆ ಅವರು ಪಾಲಿಸುತ್ತಿರುವುದು ವಿದೇಶಿ ಸಂಸ್ಕೃತಿ. ಯಾಕೆ ಗೊತ್ತುಂಟ? ಅವರ ನಂಬಿಕೆಗಳು, ಅವರ ಸಿದ್ಧಾಂತಗಳು, ಅವರ ಸಂಪ್ರದಾಯಗಳು, ಅವರ ಉಪಾಸನಾ ಪದ್ಧತಿಗಳು ಹೊರ ದೇಶದಲ್ಲಿ, ವಿದೇಶದಲ್ಲಿ ಜನ್ಮಿಸಿ ವಿಕಾಸವಾಗಿರ್ತಕ್ಕಂಥದ್ದು, ಭಾರತದಲ್ಲ. ಅರ್ಥ ಆಯ್ತಾ? their beliefs, their ideologies, their methods of worship, their philosophies, all these have originated from foreign lands. ಹಾಗೆ ಮುಸ್ಲಿಮ್ಸ್ ಅನ್ಕೊಳ್ಳಿ, ಅವರ ಸಂಪ್ರದಾಯ ತಾಯಿ ಬೇರು ಮಧ್ಯಪ್ರಾಚ್ಯ ರಾಷ್ಟ್ರದಲ್ಲಿದೆ. ಹೌದಾ? ಮಿಡಲ್ ಈಸ್ಟ್. ಅವ್ರ ನಂಬಿಕೆ ಶ್ರದ್ಧಾ ಕೇಂದ್ರ ಮೆಕ್ಕಾ, ಮದೀನಾ ಇಲ್ಲಿಲ್ಲ. ಅರ್ಥ ಆಯ್ತಾ? ಅವರಿಬ್ರು ಬರುವುದಿಲ್ಲ ನಮ್ಮೊಳಗೆ. ಅವರಿಬ್ರು ಬಿಟ್ಟು ಬೇರೆ ಎಲ್ಲರನ್ನು ಒಂದು ನೆಟ್ವರ್ಕ್ ತರ್ತಾ ಇದ್ದೇವೆ. ಯಾಕೆ ಗೊತ್ತುಂಟ? ಈ ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥ ಸಂಸ್ಕೃತಿಗೆ ಗೌರವವನ್ನು ಕೊಡುವುದು ಈ ಮಣ್ಣಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯವಾಗಿದೆ. ಅದನ್ನ ಉಳಿಸ್ಬೇಕು, ಬೆಳೆಸಬೇಕು, ಆ ಭಾವನೆಯನ್ನ ನಾವು ದೃಢಪಡಿಸಬೇಕು. ಅದಕ್ಕೆ ಇರ್ತಕ್ಕಂಥ ಒಂದೇ ಮಾರ್ಗ ಸಾಂಘಿಕ ಶಕ್ತಿ. ಯಾವುದೇ ಕಾರಣಕ್ಕೂ ಜಾತಿ ಭೇದ ಭಾವ ಮಾಡಬೇಡಿ, ಯಾವುದೇ ಕಾರಣಕ್ಕೂ ಸಿದ್ಧಾಂತದ ಭೇದ ಭಾವ ಮಾಡಬೇಡಿ, ಯಾವುದೇ ಕಾರಣಕ್ಕೂ ಅವ್ರು ಬೇರೆ ಇವ್ರು ಬೇರೆ ಅಂತ ಹೇಳ್ತಕ್ಕಂಥ ಭಾವನೆ ಭೇದ ಭಾವ ಮಾಡಬೇಡಿ. ನಾವೆಲ್ಲರೂ ಭಾರತೀಯ ಸಂಸ್ಕೃತಿಗೆ ಸೇರಿದವರು. ಭಾರತೀಯ ಸಂಸ್ಕೃತಿಯ ಒಂದೊಂದು ಕವಲುಗಳು ನಾವು. ಯಾಕೆ ಹೇಳ್ತಾ ಇದ್ದೇವೆ? ಹೇಗೆ ಅಂತ ಕೇಳಿದ್ರೆ, ಭಾರತೀಯ ಸಂಸ್ಕೃತಿ ಅಂತ ಹೇಳ್ತಕ್ಕಂಥದ್ದು ಆ ಒಂದು ಮಹಾವೃಕ್ಷವಾದ್ರೆ ವೈದಿಕ, ವೈಷ್ಣವ, ಶೈವ, ಶಾಕ್ತ, ಆಗಮ, ವೀರಶೈವ ಲಿಂಗಾಯತ, ಜೈನ, ಬೌದ್ಧ, ಸಿಖ್ ಇವೆಲ್ಲವೂ ಕೂಡ ಆ ಭಾರತೀಯ ಸಂಸ್ಕೃತಿ ಅಂತ ಹೇಳ್ತಕ್ಕಂಥ ಮಹಾಕಲ್ಪವೃಕ್ಷದ ಕೊಂಬೆಗಳು. ನಮ್ಮ ಕೊಂಬೆಗಳು ಹಸಿರಾಗಿರಬೇಕಾದ್ರೆ, ನಮ್ಮ ಕೊಂಬೆಗಳಲ್ಲಿ ಒಳ್ಳೆ ಹೂ ಬೆಳಿಬೇಕು ಅಂತಾದ್ರೆ, ನಮ್ಮ ಕೊಂಬೆಗಳಲ್ಲಿ ಒಳ್ಳೆ ಹಣ್ಣು ಬಿಡಬೇಕು ಅಂತಾದ್ರೆ ನಾವೇನ್ ಮಾಡ್ಬೇಕು? ಏನು ಮಾಡಬೇಕ್ರಿ? ಎಸ್, ನಾವೆಲ್ಲ ಒಟ್ಟಾಗಿ ಮರದ ಬುಡಕ್ಕೆ ನೀರು ಮತ್ತು ಗೊಬ್ಬರವನ್ನು ಹಾಕಬೇಕು. ಅದನ್ನ ಬಿಟ್ಟು ನಮ್ಮ ಕೊಂಬೆ ಎತ್ತರದಲ್ಲಿದೆ, ನಮ್ಮ ಕೊಂಬೆ ಮಾತ್ರ ಹಸಿರಾಗಿದೆ, ನಮ್ಮ ಕೊಂಬೆಯಲ್ಲಿ ಮಾತ್ರ ಹೂವಿದೆ, ಬೇರೆ ಕೊಂಬೆ ಒಣಗಿ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಹಾಗೆ ಹೇಳ್ಕೊಂಡು ನಾವು ಒಬ್ಬರ ಮುಖಕ್ಕೆ ಮತ್ತೊಬ್ಬರ ಕೆಸರನ್ನ ಎರಚುತ್ತಾ ನಾವು ಕೂತ್ರೆ ಒಂದು ದಿವಸ ಎಲ್ಲಾ ಕೊಂಬೆಗಳು ಒಣಗಿ ಹೋಗುತ್ತದೆ. ನಮ್ಮ ಕರ್ತವ್ಯ ಏನು? ಸಾಂಘಿಕ ಶಕ್ತಿಯಾಗಿ ಒಟ್ಟಾಗಿ ಗೊಬ್ಬರ ಹಾಕಬೇಕು, ಒಟ್ಟಾಗಿ ನೀರು ಹಾಕಬೇಕು. ಕೊಂಬೆ ಚೆನ್ನಾಗಬೇಕು. ನಮ್ಮದೊಂದು ಕೊಂಬೆ, ವೈದಿಕ ಕೊಂಬೆಗಳು, ಶಾಕ್ತ ಕೊಂಬೆಗಳು, ವೈಷ್ಣವ ಕೊಂಬೆ, ಶೈವ ಕೊಂಬೆ, ವೀರಶೈವ ಲಿಂಗಾಯತ ಕೊಂಬೆ, ಇವೆಲ್ಲ ಕೊಂಬೆಗಳು. ಆ ಬುಡ ಭಾರತೀಯ ಸಂಸ್ಕೃತಿ. ಬುಡಕ್ಕೆ ನೀರು ಹಾಕೋದನ್ನ ಮರೆತು ನಾವು ನಮ್ಮದೇ ಜಾಸ್ತಿ ತಿನ್ನೋಣ ಕೂತ್ರೆ, ಇನ್ನೊಬ್ಬರು ಕಮ್ಮಿ ತಿನ್ನೋಣ ಕೂತ್ರೆ ಯಾವ ಕೊಂಬೆಗಳು ಇರುವುದಿಲ್ಲ, ಎಲ್ಲಾ ಕೊಂಬೆಗಳು ಒಣಗಿ ಹೋಗುತ್ತೆ. ಇದನ್ನ ಅರ್ಥ ಮಾಡಿಕೊಂಡು ಸಾಂಘಿಕ ಶಕ್ತಿಯಾಗಿ ನಾವು ಸಮಾಜದಲ್ಲಿ ನಿಲ್ಲಬೇಕು ಅಂತಾದ್ರೆ ನಮಗಿರ್ತಕ್ಕಂಥದ್ದು ಒಂದೇ ಅಂತ ಕೇಳಿದ್ರೆ, ಏಕತ್ವದ ತಳಹದಿಯ ಮೇಲೆ ನಾವು ಎಲ್ಲ ವೈವಿಧ್ಯಗಳನ್ನ ವ್ಯವಸ್ಥಿತವಾಗಿ ಜೋಡಿಸಿಕೊಳ್ಳುತ್ತಾ ಸಾಂಘಿಕ ಶಕ್ತಿಯಾಗಿ ಸಹೋದರ ಭಾವದಿಂದ ಒಟ್ಟಾಗಿ ಬಾಳ್ತಕ್ಕದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ಅದಕ್ಕಾಗಿ ಭಾರತೀಯ ಸಂತ ಮಹಾಪುರುಷ ಹೊರಟಿದೆ. ಸುಮ್ಮನೆ ಹೊರಟಿದ್ದಲ್ಲ, ಏಕರೂಪ ಆಚಾರ ಸಂಹಿತೆ, ಏಕರೂಪ ಸಾಮಾನ್ಯ ಸಂಸ್ಕಾರ ಶಿಕ್ಷಣ. ಇದರ ಮೂಲಕ ಪರಿವರ್ತನೆಯ ಮಹಾಯುಗಕ್ಕೆ ನಾಂದಿ ಹಾಡತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಸಂತರು ಸಂಕಲ್ಪವನ್ನ ಮಾಡಿದ್ದಾರೆ.
ಇದು ಸಾಧಾರಣ ವಿಷಯ ಅಲ್ಲ, ಇದು ಜಗತ್ತನ್ನೇ ಪರಿವರ್ತನೆ ಮಾಡತಕ್ಕಂಥ ವಿಷಯ ಆಗಿದೆ. ಆದ್ದರಿಂದ ಈಗ ತಾನೇ ಹುಕ್ಕೇರಿ ಶ್ರೀಗಳೊಟ್ಟಿಗೆ ಮಾತಾಡಿಕೊಂಡು ಬಂದು, ಹುಕ್ಕೇರಿ ಶ್ರೀಗಳು ಇಲ್ಲಿ ಚಾಲನೆ ಕೊಡ್ತಾರೆ, ಅವ್ರು ನಮ್ಮೊಟ್ಟಿಗೆ ಇದ್ದಾರೆ, ಕನ್ನೇರಿ ಶ್ರೀಗಳು ಇದ್ದಾರೆ, ಎಲ್ಲರೂ A to Z ಎಲ್ಲರೂ ಇದ್ದಾರೆ ನಮ್ಮೊಟ್ಟಿಗೆ. ಆದ್ದರಿಂದ ಯಾರದ್ದು ಯಾವ ಮಠದ ಕಾರ್ಯಕ್ರಮ ಅಲ್ಲ, ಇದು ಯಾವ ಸಂತರದ ಕಾರ್ಯಕ್ರಮ ಅಲ್ಲ, ಯಾವ ಸಮುದಾಯದ ಕಾರ್ಯಕ್ರಮ ಅಲ್ಲ, ಯಾವ ಸಿದ್ಧಾಂತದ ಕಾರ್ಯಕ್ರಮ ಅಲ್ಲ. ಇದು ನಾವೆಲ್ಲರೂ ಹೃದಯದಿಂದ ಒಂದಾಗಿ ಒಂದು ಅಂತ ಹೇಳ್ತಕ್ಕಂಥ ಭಾವನೆಯನ್ನ ಸದಾ ಹೃದಯದಲ್ಲಿ ಇಟ್ಟುಕೊಂಡು ನಾವೆಲ್ಲರೂ ಒಟ್ಟಾಗಿ ಮಾಡ್ತಕ್ಕಂಥ ಕೆಲಸ ಆಗಿದೆ. ಇದು ಯಾವ ಮಠದ ಕಾರ್ಯಕ್ರಮ ಅಲ್ಲ. ಚಿದಂಬರ ನಗರ ಬಂದ್ರೆ ಇಲ್ಲಿ ಸ್ಥಳೀಯವಾಗಿ ಹುಕ್ಕೇರಿ ಶ್ರೀಗಳಿಗೆ ಜವಾಬ್ದಾರಿ ಇದೆ, ಅದು ಅವರೇ ಮುಂದುವರ್ಸ್ಕೊಂಡು ಹೋಗ್ತಾರೆ, ನಾವು ಸ್ವಲ್ಪ ಮಾರ್ಗದರ್ಶನ ಮಾಡ್ತೇವೆ ಅಷ್ಟೇ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಉದ್ಯಮವಾಗಿ ಪ್ರತಿಯೊಬ್ಬರಿಗೂ ನಾವಿದ್ದೇವಪ್ಪ, 24 ಗಂಟೆ ನಿಮ್ಮೊಟ್ಟಿಗೆ ನಾವಿದ್ದೇವೆ, ನಿಮಗೆ ಭರವಸೆ ಕೊಡ್ತಾ ಇದ್ದೇವೆ. ನಿಮ್ಮ ಒಂದು ಆತ್ಮವಿಶ್ವಾಸವನ್ನ ಬೆಳೆಸ್ಕೊಳ್ಳಿಕ್ಕೆ, ನಿಮ್ಮ ಒಂದು ಸಂಪರ್ಕವನ್ನ ಸಾಧಿಸಲಿಕ್ಕೆ, ನೀವು ಒಟ್ಟಾಗಿ ಬದುಕಲಿಕ್ಕೆ ಬೇಕಾಗಿರತಕ್ಕಂತಹ ಒಂದು ವೇದಿಕೆಯನ್ನು ಸಿದ್ಧಪಡಿಸಿಕೊಳ್ಳಿಕ್ಕೆ ಭಾರತೀಯ ಸಂತ ಮಹಾಪರಿಷತ್ ಇದೆ. ಅದನ್ನು ನೀವು ಉಪಯೋಗಿಸಬೇಕು ಅಂತ ಹೇಳ್ತಾ ಇವತ್ತು ತುಂಬಾ ಸಂತೋಷ. ಮನುಷ್ಯ ಉದ್ಧಾರ ಆಗಬೇಕು ಅಂತ ಆದ್ರೆ ಸಂಸ್ಕಾರವನ್ನು ಬೆಳೆಸಿಕೊಳ್ಳಿ, ಸಂಸ್ಕಾರವನ್ನು ಉಳಿಸಿಕೊಳ್ಳಿ. ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನ ಕಲಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಬೇಕು. ಅದಕ್ಕಾಗಿ ವಿಶೇಷ ಚಿಂತನೆ ಸಂತರಿಂದ ಆಗ್ತಾ ಇದೆ. ಆದ್ದರಿಂದ ವಿಪ್ರ ಬಳಗ ಇವತ್ತು ಏನು ಹಮ್ಮಿಕೊಂಡಿದ್ದೀರಿ, ಇವತ್ತಿನ ಕಾರ್ಯಕ್ರಮ ತುಂಬಾ ಸಾಂಗವಾಗಿದೆ, ನಮಗೆ ತುಂಬಾ ಸಂತೋಷ ಇದೆ. ಅದ್ರ 9 ಗಂಟೆ ಆಗ್ತಾ ಬಂತು, ಆದ್ದರಿಂದ ಕಾರ್ಯಕ್ರಮವನ್ನು ನಾವು ಮುಗಿಸ್ಬೇಕಾಗಿದೆ. ಆದ್ದರಿಂದ ತಾವೆಲ್ಲರೂ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಿಮ್ಮ ಗುರುಭಕ್ತಿ, ನಿಮ್ಮ ದೈವ ಭಕ್ತಿ, ನಿಮ್ಮ ಒಂದು ಸಂಪ್ರದಾಯ, ನಿಮ್ಮ ಒಂದು ಸಂಸ್ಕಾರ ನಮಗೆ ಅತ್ಯಂತ ಸಂತೋಷವನ್ನ ಕೊಟ್ಟಿದೆ. ನಮ್ಮ ಮಹೇಶ್ ಕುಲಕರ್ಣಿ ಹೇಳಿದಂತೆ ಕೇವಲ ಒಂದು 7-8 ವರ್ಷಗಳಲ್ಲಿ ನೀವು ಅದ್ಭುತವಾಗಿರತಕ್ಕಂತಹ ಕ್ರಿಯಾ ಯೋಜನೆಯನ್ನು ರೂಪಿಸಿಕೊಂಡು 4-5 ಜನರಿಂದ ಆರಂಭವಾಗಿರತಕ್ಕಂಥ ಈ ಒಂದು ಸಂಘ ಇವತ್ತು 400-500 ಜನರನ್ನ ಸದಸ್ಯರಾಗಿ ಹಮ್ಮಿಕೊಂಡು ಸದಸ್ಯರನ್ನಾಗಿ ಅಳವಡಿಸಿಕೊಂಡು ಸಾಕಷ್ಟು ವರ್ಷಕ್ಕೆ 12 ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ ಅವರು. ಅನೇಕ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಆದ್ರಿಂದ ಇದೇ ರೀತಿ ಸಂಘಟನೆಯಲ್ಲಿ ಶಕ್ತಿ ಇದೆ, ಸಾಂಘಿಕತೆಯಲ್ಲಿ ಬಲ ಇದೆ. ಒಟ್ಟಾಗಬೇಕು, ಎಲ್ಲರೂ ನಮ್ಮವರು ತರಿಸ್ಬೇಕು, ಇಷ್ಟು ನಿಲ್ಲಿಸಬಾರದು. ಇಡೀ ಸಮಾಜವನ್ನ ನಮ್ಮವರು ಅಂತ ಭಾವಿಸ್ಬೇಕು, ಎಲ್ಲರನ್ನೂ ಪ್ರೀತಿಸ್ಬೇಕು, ಎಲ್ಲರನ್ನೂ ಆಧರಿಸ್ಬೇಕು, ಎಲ್ಲರನ್ನೂ ಪ್ರೇಮ ಪ್ರೀತಿ ವಿಶ್ವಾಸಗಳನ್ನ ನೋಡ್ಬೇಕು. ನೋಡಿ, ಸಮಾಜವನ್ನ ಯಾವತ್ತೂ ಕೂಡ ಅಷ್ಟೇ ಸಂಘರ್ಷದಿಂದ ಸಮಾಜವನ್ನ ಕಟ್ಟಲಿಕ್ಕಾಗೋದಿಲ್ಲ, ತಿಳ್ಕೊಳ್ಳಿ. ಇವತ್ತು ಪರಸ್ಪರ ದೋಷಾರೋಪಣೆ ಮಾಡುವುದು, ಕಚ್ಚಾಟವಾದ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುವುದು, ದ್ವೇಷ ಅಸೂಹೆ ಸಂಘರ್ಷದಿಂದ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಆಗುವುದಿಲ್ಲ. ಸಮಾಜವನ್ನ ನಿರ್ಮಾಣ ಮಾಡಬೇಕು, ದೇಶವನ್ನ ಕಟ್ಟಬೇಕು ಅಂತ ಯಾರಿಗಾದ್ರೂ ಯೋಚನೆ ಇದ್ರೆ ಅದು ಕೇವಲ ಪರಸ್ಪರ ಪ್ರೀತಿ, ನಂಬಿಕೆ, ವಿಶ್ವಾಸ, ಸಮನ್ವಯ ಭಾವ, ಸಮಷ್ಟಿ ಹಿತ ಚಿಂತನೆ, ಇದರಿಂದ ಮಾತ್ರ ದೇಶವನ್ನ, ಧರ್ಮವನ್ನ, ಸಮಾಜವನ್ನ ನಾವು ಕಟ್ಟಲಿಕ್ಕೆ ಸಾಧ್ಯ. ಆದ್ದರಿಂದ ಅದಕ್ಕೆ ನೀವೆಲ್ಲರೂ ಸೇನಾಧಿಪತಿಗಳು, ಮುಂದಕ್ಕೆ ಇರಬೇಕು, ಎಲ್ಲರಿಗೂ ಆದರ್ಶಪ್ರಾಯವಾಗಿರತಕ್ಕಂಥ ಜೀವನ ನಡೆಸಬೇಕು, ಸತ್ಯವನ್ನು ತಿಳ್ಕೊಳ್ಳಿಕ್ಕಾಗಿ ಬದುಕಬೇಕು, ಚೆನ್ನಾಗಿ ಓದಬೇಕು, ಜ್ಞಾನ ಸಂಪಾದನೆ ಮಾಡ್ಕೊಬೇಕು. ಇವತ್ತು ಯಾರಾದ್ರೂ 4 ಕ್ವಶನ್, ಎಷ್ಟು ಜನಕ್ಕೆ ಭಗವದ್ಗೀತೆ ಗೊತ್ತಿಲ್ಲಿ? 18 ಅಧ್ಯಾಯ ಹೇಳ್ತೀರಾ? ಇಲ್ಲ ನೋಡಿ, ನಾವು ಭಗವದ್ಗೀತೆನೇ ಓದುತ್ತಿಲ್ಲ. ಹೋಗ್ಲಿ, ಭಗವದ್ಗೀತೆಯಲ್ಲಿ ಎಷ್ಟು ಅಧ್ಯಾಯ ಇದೆ ಗೊತ್ತುಂಟಾ? 18 ಇದೆ. ಹೋಗ್ಲಿ, ಭಕ್ತಿಯೋಗ ಎಷ್ಟು ಜನ ಗೊತ್ತು ಭಗವದ್ಗೀತೆಯಲ್ಲಿ? ನೋಡಿ ಎಷ್ಟು ಇದೆ, ನೋಡಿದ್ದೀರಾ ನಾವು? ನೋಡಿ, ಇದಕ್ಕೆ ನಾವು ಹೇಳೋದು, ನೀವೇ ಭಗವದ್ಗೀತೆ ಓದಿಲ್ಲ ಅಂತಂದ್ರೆ ಸಮಾಜದಲ್ಲಿ ನಾವು ಹೇಳ್ತೀವಿ ದಲಿತರು, SC ST ಇತ್ತ, ಅವರನ್ನ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಆಗುತ್ತಾ? ಹೇಳಿ ನೀವೇ. ಅವರು ಭಗವದ್ಗೀತೆ ಬಗ್ಗೆ ಯಾರಾದ್ರೂ ಬೈದ್ರೆ ಸಮರ್ಥನೆ ಮಾಡ್ಲಿಕ್ಕೂ ನಮ್ಗೆ ಜ್ಞಾನ ಇಲ್ಲ. ಓದಿದ್ರೆ ತಾನೇ ಗೊತ್ತಾಗುದು ಭಗವದ್ಗೀತೆ ಏನಿದೆ ಅಂತ. ಪ್ರಪಂಚದಲ್ಲಿ ಭಗವದ್ಗೀತೆ ನೋಡಿ, ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ
ಪ್ರಪಂಚದಲ್ಲಿ ಕೃಷ್ಣ ಪರಮಾತ್ಮ ಮಾತ್ರ ಹೇಳಿದ್ದನ್ನ ಏನ್ ಹೇಳಿದಾನೆ ಗೊತ್ತುಂಟ? ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಈ ಜಗತ್ತಿನಲ್ಲಿ ಯಾವ ಯಾವ ಮನುಷ್ಯನು ಯಾವ ಯಾವ ಉಪಾಸನಾ ಮಾರ್ಗದಲ್ಲಿ ಶ್ರದ್ಧೆಯನ್ನು ಹೊಂದಿರುತ್ತಾನೋ ಆಯಾಯ ಮನುಷ್ಯನಿಗೆ ಆಯಾಯ ಉಪಾಸನಾ ಮಾರ್ಗದಲ್ಲಿಯೇ ಶ್ರದ್ಧೆಯು ಅಧಿಕವಾಗುವಂತೆ ನಾನೇ ಅನುಗ್ರಹವನ್ನು ಮಾಡುತ್ತೇನೆ. ಎಷ್ಟು ಪ್ರಪಂಚ ಕಟ್ತಕ್ಕಂಥ ಸಂದೇಶ ಅಲ್ವನ್ರಿ ಇದು. ಈ ಜಗತ್ತಿನಲ್ಲಿ ಯಾವ ಯಾವ ಮನುಷ್ಯನಿಗೆ ಯಾವ ಯಾವ ಉಪಾಸನಾ ಮಾರ್ಗದಲ್ಲಿ ಶ್ರದ್ಧೆಯು ಇರುತ್ತದೆಯೋ ಆಯಾಯ ಮನುಷ್ಯನಿಗೆ ಆಯಾಯ ಉಪಾಸನಾ ಮಾರ್ಗದಲ್ಲಿಯೇ ಶ್ರದ್ಧೆಯು ಅಧಿಕವಾಗುವಂತೆ ನಾನೇ ಅನುಗ್ರಹಿಸುತ್ತೇನೆ. ಇಲ್ಲಿ ಕೃಷ್ಣ ಪರಮಾತ್ಮ ಪ್ರಪಂಚದ ಯಾವ ಉಪಾಸನಾ ಮಾರ್ಗವನ್ನು ನಿರಾಕರಿಸಿಲ್ಲ, ಯಾವುದನ್ನು ಹೆಚ್ಚು ಅಂತ ಹೇಳಲಿಲ್ಲ, ಯಾವುದನ್ನು ಕಡಿಮೆ ಅಂತ ಹೇಳಲಿಲ್ಲ, ಯಾವುದನ್ನು ತಪ್ಪು ಅಂತ ಹೇಳಲಿಲ್ಲ, ಎಲ್ಲರನ್ನು ಜೋಡಿಸಿದಾನೆ. ಪ್ರಪಂಚದಲ್ಲಿ ಕೃಷ್ಣ ಮಾತ್ರ ಹೇಳಿದ್ದು. ಬೈಬಲ್ ಏನ್ ಹೇಳ್ತದೆ ಗೊತ್ತುಂಟ? ಐ ಆಮ್ ದ ವೇ, ಐ ಆಮ್ ದ ಪಾತ್, ಐ ಆಮ್ ದ ಲೈಫ್. ನೋ ಒನ್ ಕ್ಯಾನ್ ಕಮ್ ಟು ಫಾರ್ವರ್ಡ್ ಎಕ್ಸೆಪ್ಟ್ ಥ್ರೂ ಮೀ. I am the way, I am the life, I am the truth. No one can come to Father except through me. ನಾನೇ ಜೀವನ, ನಾನೇ ಸತ್ಯ, ನಾನೇ ದಾರಿ. ಈ ಪ್ರಪಂಚದಲ್ಲಿ ನನ್ನನ್ನು ಹೊರತಾಗಿ ಯಾವ ಮನುಷ್ಯನೂ ಕೂಡ ದೇವರನ್ನು ಸೇರಲು ಎಂದೆಂದಿಗೂ ಸಾಧ್ಯ ಇಲ್ಲ. ಯಾರು ಹೇಳಿದ್ದು? ಜೇಸಸ್ ಹೇಳಿದ್ದು. ಕೃಷ್ಣ ಏನು ಹೇಳಿದ್ದಾನೆ? ಈ ಜಗತ್ತಿನಲ್ಲಿ ಯಾವ ಯಾವ ಮನುಷ್ಯನು ಯಾವ ಯಾವ ಉಪಾಸನಾ ಮಾರ್ಗದಲ್ಲಿ ಶ್ರದ್ಧೆಯನ್ನು ಹೊಂದಿರುತ್ತಾನೋ ಆಯಾಯ ಮನುಷ್ಯನಿಗೆ ಆಯಾಯ ಮಾರ್ಗದಲ್ಲೇ ಶ್ರದ್ಧೆ ಅಧಿಕವಾಗುವಂತೆ ನಾನೇ ಅನುಗ್ರಹ ಮಾಡ್ತೀನಪ್ಪ. ನಿಮ್ಗೆ ಯಾವ ದಾರಿ ಇದೆಯೋ ಅದನ್ನೇ ಮಾಡಿಕೊಳ್ಳಿ, ಸಂತೋಷ. ಆದ್ರೆ ಯೇಸಸ್ ಕೃಷ್ಣ ಹೇಳ್ತಾ ಇದ್ದಾನೆ ನೋಡಿ, ವೈವಿಧ್ಯವನ್ನ ವಿವಿಧತೆಯನ್ನು ಒಪ್ಪೋದಿಲ್ಲ, ಅದಕ್ಕೆ ಮತಾಂತರ ಮಾಡೋದು. ಮತ್ತೆ ಯಾಕೆ ಮಾಡೋದು ಮತಾಂತರ? ಅರ್ಥ ಆಯ್ತು ನಿಮಗೆ? ಮತಾಂತರ ಮಾಡೋದು ಯಾಕೆ? ಬೇರೆ ಒಪ್ಪೋದೇ ಇಲ್ಲ ಅವರು. ನಾವು ಒಬ್ಬರೇ ಹೇಳುದು ಪ್ರಪಂಚದಲ್ಲಿ ಸತ್ಯ ಒಂದೇ, ಮಾರ್ಗಗಳು ಅನೇಕ. ಅವ್ರಲ್ಲಿ ಏನ್ ಹೇಳ್ತಾರೆ ಗೊತ್ತುಂಟ? ಸತ್ಯ ಒಂದೇ, ಮಾರ್ಗವು ಕೇವಲ ಒಂದೇ. ಯಾವ ಮಾರ್ಗ? ಅದು ನಮ್ಮ ಮಾರ್ಗ ಮಾತ್ರ ಅಂತ ಅವ್ರು ಹೇಳೋದು. ಅರ್ಥ ಆಯ್ತಾ? ನಾವು ಹೇಳ್ತೇವೆ ಇಲ್ಲಿಂದ ತಿರುಪತಿಗೆ ಹೋಗ್ಬೇಕಾ, ಬೆಂಗಳೂರು ಹೋಗಿ ಕೋಲಾರ ಹೋಗಿ ತಿರುಪತಿಗೆ ಹೋಗಿ ಬೇಡ ಅನಿಸ್ತಾ, ನೀವು ಬೇಕಾದ್ರೆ ಅನಂತಪುರ ಹೋಗಿ ಕಡಪ ಹೋಗಿ ತಿರುಪತಿಗೆ ಹೋಗಿ ಅದು ಬೇಡ ಅನಿಸ್ತಾ, ನೀವು ಬೇಕಾದ್ರೆ ಬೆಂಗಳೂರು ಹೋಗಿ ಕೃಷ್ಣಗಿರಿಗೆ ಹೋಗಿ ವೇಲೂರಿಗೆ ಹೋಗಿ ತಿರುಪತಿಗೆ ಹೋಗಿ, ಯಾವ ಮಾರ್ಗದಲ್ಲಿ ಹೋದ್ರು ತಿರುಪತಿಗೆ ಹೋದ ನಂತರ ಬಾಲಾಜಿ ದರ್ಶನ ಆಗೇ ಆಗತ್ತೆ. ಇದು ಭಾರತೀಯ ಸಂಸ್ಕೃತಿ. ಅವ್ರು ಹೇಳ್ತಾ ಇದ್ದಾರೆ ನೀವು ತಿರುಪತಿಗೆ ಹೋಗ್ಬೇಕಾ, ಒಂದೇ ದಾರಿ. ಯಾವ ದಾರಿ? ನಮ್ಮ ದಾರಿ ಮಾತ್ರ. ಬೇರೆ ದಾರಿಯಲ್ಲಿ ಹೋದ್ರೆ ಬೇರೆ ದಾರಿಯಲ್ಲಿ ಹೋದ್ರೆ ತಿರುಪತಿಗೆ ಹೋಗೋದಿಲ್ಲ, ನೀವು ನರಕಕ್ಕೆ ಹೋಗ್ತೀರಿ. ಇದನ್ನ 100 ಸಲ ಹೇಳಿದ್ಕೊಳ್ಳೆ ನಮ್ಮವ್ರಿಗೆ ಏನಾಗತ್ತೆ? ಹೌದು ಅಂತ ಕಾಣಿಸುತ್ತೆ, ಕ್ರಾಸ್ ಹಾಕೊಳ್ತಾರೆ. ಅರ್ಥ ಆಯ್ತಾ? ಅದಕ್ಕೆ ಕಾರಣ ಯಾರು? ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ. ಇಲ್ಲಪ್ಪ, ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೀಗೆ ಹೇಳಿದ್ದಾನೆ, ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಕೃಷ್ಣ ಪರಮಾತ್ಮ ಯಾವ ಮಾರ್ಗವನ್ನು ನಿರಾಕರಿಸಿಲ್ಲ, ಯಾವುದನ್ನು ಹೆಚ್ಚು ಅಂತ ಹೇಳಲಿಲ್ಲ, ಯಾವುದು ಕಡಿಮೆ ಅಂತ ಹೇಳಲಿಲ್ಲ, ಯಾವುದು ತಪ್ಪು ಅಂತ ಹೇಳಲಿಲ್ಲ. ಯಾವ ಮಾರ್ಗದಲ್ಲಿ ಹೋಗ್ತಿರೋ ಆಯಾ ಮಾರ್ಗದಲ್ಲೇ ಸಾಗಿ. ನಿಮಗೆ ಶ್ರದ್ಧೆಯನ್ನ, ನಿಮಗೆ ಬೇಕಾಗಿರ್ತಕ್ಕಂಥ ಆತ್ಮವಿಶ್ವಾಸವನ್ನ, ನಿಮಗೆ ಬೇಕಾಗಿರ್ತಕ್ಕಂಥ ದೈವಿ ಬಲವನ್ನ ನಾನೇ ಅನುಗ್ರಹ ಮಾಡ್ತೀನಿ ಅಂತ ಹೇಳಿದ್ದಾನೆ. ಆದ್ರೆ ಬೈಬಲ್ ಏನ್ ಹೇಳ್ತಾ ಇದೆ ಅಂತ ಕೇಳಿದ್ರೆ, ಐ ಆಮ್ ದ ವೇ, ಐ ಆಮ್ ದ ಪಾತ್, ಐ ಆಮ್ ದ ಟ್ರೂತ್, ಐ ಆಮ್ ದ ಲೈಫ್. ನೋ ಒನ್ ಕ್ಯಾನ್ reach Father, no one can come to Father except through me. ನಾನೇ ಸತ್ಯ, ನಾನೇ ಜೀವನ, ನಾನೇ ಅಂತಿಮ. ನನ್ನನ್ನು ಹೊರತಾಗಿ ಬೇರೆ ಯಾರು ಕೂಡ ಪ್ರಪಂಚದಲ್ಲಿ ನನ್ನನ್ನು ಬಿಟ್ಟು, ಅಂದ್ರೆ ನಾನೇ ಗೇಟು, ನಾನೇ ದ್ವಾರ, ನಾನೇ ಬಾಗಿಲು. ನನ್ನ ಮೂಲಕನೇ ನೀವು ದೇವರ ಹತ್ರ ಹೋಗ್ಬೇಕೇ ಹೊರತು ಇಲ್ಲದ ದೇವರ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ದೇವರ ಮಗ ಜೇಸಸ್, ಅದು ಗೊತ್ತಿರಬೇಕು. ಮಗ ಅಪ್ಪ ದೇವರು, ಮಗ ಭೂಮಿಯಲ್ಲಿ ಬಂದು ಬೋಧನೆ ಮಾಡಿದ್ದು. ಇಲ್ಲಿ ನಾವು ರಾಮನನ್ನ ಅವತಾರ ನೇರವಾಗಿ, ನಮ್ಮದು ಕಾನ್ಸೆಪ್ಟ್ ಒಂದೇ ಇರುತ್ತೆ. ನಾವೇನ್ ಮಾಡಿದ್ದೇವೆ? ವಿಷ್ಣುವನ್ನ ಆ ಸ್ಥಾನದಲ್ಲಿ ಇಟ್ಟಿದ್ದೇವೆ,
ವಿಷ್ಣು ನೇರವಾಗಿ ಬಂದು ರಾಮನಾಗಿ ಬಂದು ಅವತಾರ ಮಾಡಿ ದೇವರ ಉಪಾಸನೆ ಮಾಡಿದ ಅಂತ ಹೇಳ್ತೇವೆ. ಕೃಷ್ಣನು ಅಷ್ಟೇ, ವಿಷ್ಣು ಆದ್ಮೇಲೆ ಕೃಷ್ಣನು ಬಂದ ಹೇಳ್ತೇವೆ. ಅವ್ರೇನ್ ಮಾಡಿದ್ದಾರೆ, ಫಾದರ್ ಅಂತ ಇಟ್ಕೊಂಡು ಫಾದರ್ನ ಮಗ ಬಂದು ಭೂಮಿ ಮೇಲೆ ಆ ಒಂದು ಬೋಧನೆ ಮಾಡಿದ ಅಂತ ಹೇಳ್ತಾರೆ. ಬೋಧನೆ ಹೇಗಿದೆ ಅಂತ ಕೇಳಿದ್ರೆ ಅದು ಎಂದಿಗೂ ಬಹುತ್ವವನ್ನ ವೈವಿಧ್ಯವನ್ನು ಒಪ್ಪಿಕೊಂಡಿಲ್ಲ. ನಮ್ಮದೇ ಸರಿ, ಈ ನಮ್ಮದೇ ಸರಿ ಅಂತ ಹೇಳಿದ್ರಿಂದಲೇ ಈ ಜಗತ್ತಿನಲ್ಲಿ ನಿಮ್ಮವರೇ ಇವತ್ತು ಸಿಲುಬೆ ಹಾಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಯಾಕೆ ನಾವು ನಮ್ಮದು ಓದೋದಿಲ್ಲ, ಬೇರೆ 100 ಸಲ ಹೇಳಿದ ಕೂಡಲೇ ಹೌದು ಅಂತ ಕಾಣಿಸುತ್ತೆ, ನಮ್ಮವ್ರು ಹೊರಟು ಹೋಗ್ತಾರೆ. ಅದಕ್ಕೆ ಇನ್ನಷ್ಟು ಕಾರಣವೇ ಇದೆ. ನಮ್ಮಲ್ಲಿರ್ತಕ್ಕಂಥ ಭೇದ ಭಾವ, ನಮ್ಮಲ್ಲಿರ್ತಕ್ಕಂಥ ಶೋಷಣೆಯ ಧೋರಣೆ, ನಮ್ಮಲ್ಲಿರ್ತಕ್ಕಂಥ ತಾರತಮ್ಯ ಭಾವ, ಇದು ಉರಿಯುವ ಅಗ್ನಿಗೆ ತುಪ್ಪ ಹಾಕಿದಾಗೆ ಮತ್ತಷ್ಟು ಕಾರಣ ಆಗುತ್ತೆ. ತಪ್ಪು ನಾವು ಸರಿ ಮಾಡ್ಕೋಬೇಕು. ತಪ್ಪು ಆಗಿರ್ಬೋದು, ಕಾಲಿಗೊಂದು ಗಾಯ ಆಗಿದೆ, ನಾವೇನ್ ಮಾಡ್ಬೇಕು, ಗಾಯ ಆಗಿದೆ ಅಂತ ಹೇಳ್ಕೊಂಡು ಮತ್ತೆ ಉಪ್ಪು ಖಾರದ ಪುಡಿ ಹಾಕುದಲ್ಲ, ಅದಕ್ಕೆ ಮುಲಾಮ್ ಹಚ್ಚಿ ಗಾಯವನ್ನ ಸರಿ ಮಾಡಬೇಕು. ತಿಳ್ಕೊಳ್ಳಿ, ಸಮಾಜದಲ್ಲಿ ಇವತ್ತು ನಾವು ಆ ರೀತಿ ಇರಬೇಕು. ಎಲ್ಲರನ್ನು ಜೋಡಿಸ್ಬೇಕು, ಎಲ್ಲರಿಗೂ ಪ್ರೀತಿ ಕೊಡಬೇಕು, ಎಲ್ಲರಿಗೂ ವಿಶ್ವಾಸ ತುಂಬಬೇಕು, ಎಲ್ಲರಿಗೂ ಮಾದರಿ ಜೀವನ ನಡೆಸಬೇಕು, ಎಲ್ಲರಿಗೂ ಆದರ್ಶಪ್ರಾಯವಾಗಿರಬೇಕು. ಯಾವ ಪ್ರಶ್ನೆ ಜಿಜ್ಞಾಸೆ ಯಾರ ಕೇಳಿದ್ರು ಅದಕ್ಕೆ ಉತ್ತರ ನಮ್ಮಲ್ಲಿ ಸಿದ್ಧವಾಗಿರಬೇಕು. ಆ ರೀತಿ ಅಧ್ಯಯನ ಮಾಡಿ ಭಗವದ್ಗೀತೆ ಕಲಿತುಕೊಳ್ಳಿ. ಭಗವದ್ಗೀತೆಯ ಧೀರೋದಾತ್ತವಾದ ಸಂದೇಶವನ್ನ ಬೆಳಗಾವಿಯ ಮೂಲೆಗೆ ತಲುಪಿಸಿ ನೀವು. ಆ ರೀತಿ ನಿಮ್ಮ ಕೆಲಸ ಆಗಬೇಕು ಅಂತ ಹೇಳ್ತಾ ತುಂಬಾ ಸಂತೋಷ ಇದೆ. ನೀವೆಲ್ಲ ಬಂದು ಶ್ರದ್ಧೆಯಿಂದ ಇವತ್ತು ಪಾದಪೂಜೆ ಮಾಡಿದ್ದೀರಿ. ಶ್ರದ್ಧೆಯಿಂದ ನೀವು ಇವತ್ತು ಇಲ್ಲಿ ಬಂದು ಈ ಸತ್ಸಂಗದಲ್ಲಿ ಕಾರ್ಯಕ್ರಮ ಪಾಲ್ಗೊಂಡಿದ್ದೀರಿ. ವಿಪ್ರ ಬಳಗದ ಅನೇಕ ಕೆಲಸಗಳ ಬಗ್ಗೆ ಮಹೇಶ್ ಕುಲಕರ್ಣಿ ಹೇಳಿದ್ದಾರೆ. ನಿಮ್ಮ ಒಂದು ವಿಪ್ರ ಬಳಗ ಉತ್ತರೋತ್ತರವಾಗಿರ್ತಕ್ಕಂತಹ ಅಭಿವೃದ್ಧಿಯನ್ನು ಕಾಣಲಿ, ಚೆನ್ನಾಗಿ ಬೆಳೆಯಲಿ. ಇದು ವಿಶೇಷವಾಗಿ ಮಾತೆಯರು ತುಂಬಾ ಸೊಗಸಾಗಿ ನೀವು ಆ ಒಂದು ಹಾಡುಗಳನ್ನ ಹೇಳಿದ್ದೀರಿ. ಅದೇ ರೀತಿ ನೀವು ಮುಂದುವರಿಸಿ, ನಿಮಗೂ ವಿಶೇಷವಾದ ಆಶೀರ್ವಾದ ಮಾಡ್ತಾ ಇದ್ದೇವೆ. ಹಾಗೆ ಇವತ್ತು ಬೆಳಗಾವಿ ಸದ್ಭಕ್ತರು ನಮ್ಮ ದೇಶಪಾಂಡೆ, ಹಾಗೆ ಗಣಪತಿ, ಇವರೆಲ್ಲರ ನೇತೃತ್ವ, ಕುಲಕರ್ಣಿ ಅವರು, ನಮ್ಮ ರಂಗನಾಥ್, ಇವರೆಲ್ಲ ಹೀಗೆ ಎಲ್ಲರ ನೇತೃತ್ವದಲ್ಲಿ ಸೇರ್ಕೊಂಡು ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ, ಒಳ್ಳೆಯ ಒಂದು ಶಾಶ್ವತವಾಗಿ ಭೂಮಿ ಮೇಲೆ ಇರತಕ್ಕಂಥ ಒಂದು ಕಾರ್ಯಕ್ರಮ, ಸತ್ಕಾರ್ಯಕ್ಕೆ ಮುಂದಾಗಿದ್ದಾರೆ. ತಮಗೆ ಗೊತ್ತು, ಮಹೇಶ್ ಕುಲಕರ್ಣಿ ಹೇಳಿದಾಗೆ ಈ ಒಂದು ಊರಿನಲ್ಲಿ ಒಂದು ಶಂಕರ ಮಠ ಆಗಬೇಕು. ಆದಿಶಂಕರ ಭಗವತ್ಪಾದರ ತತ್ವ ಏನಿದೆ ಅದನ್ನ ಜಗತ್ತಿನಲ್ಲಿ ಬೆಳಗಾವಿಯ ಮೂಲಕ ಜ್ಞಾನ ಪ್ರಸಾರ ನಿರಂತರವಾಗಿ ಶಾಶ್ವತವಾಗಿ ಆಗಬೇಕು ಅಂತ ಹೇಳ್ಕೊಂಡು ಮಠವನ್ನು ಕಟ್ಟತಕ್ಕಂಥ ಸಂಕಲ್ಪವನ್ನು ಮಾಡಿದ್ದೇವೆ. ಅದಕ್ಕೆ ನಮ್ಮ ಆಶೀರ್ವಾದ, ಸಹಕಾರ, ಮಾರ್ಗದರ್ಶನ ಸದಾ ಇರುತ್ತದೆ. ಅದಕ್ಕೆ ಆದ್ರಿಂದ ಈ ಒಂದು ಮಹತ್ ಕಾರ್ಯದಲ್ಲಿ ಬೆಳಗಾವಿ ಎಲ್ಲ ಸದ್ಭಕ್ತರು ಸಂಪೂರ್ಣವಾಗಿ ಯಥಾಶಕ್ತಿಯಾಗಿ ಜೋಡಿಸ್ಕೋಬೇಕು. ನೀವೊಬ್ಬರೇ ಜೋಡಿಸ್ಕೊಳ್ಳೋದಲ್ಲ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ನಿಮ್ಮ ಪರಿಚಯಸ್ಥರಿಗೆ ಎಲ್ಲರಿಗೂ ಹೇಳಿ ಈ ಒಂದು ಮಹತ್ ಕಾರ್ಯ ಆದಷ್ಟು ಬೇಗ ಆಗುವ ಹಾಗೆ ನೀವೆಲ್ಲರೂ ಕೈ ಜೋಡಿಸಬೇಕು. ತನ್ಮೂಲಕ ಆ ಜಗದ್ಗುರು ಆದಿಶಂಕರ ಭಗವತ್ಪಾದರ ಪೂರ್ಣಾನುಗ್ರಹಕ್ಕೆ, ಶಾರದಾ ಲಕ್ಷ್ಮೀ ನರಸಿಂಹ ಸೇವೆ ದೇವರ ದಿವ್ಯಾನುಗ್ರಹಕ್ಕೆ ನೀವೆಲ್ಲರೂ ಪಾತ್ರರಾಗಬೇಕು ಅಂತ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಆಶೀರ್ವಾದದ ಮೂಲಕ ತಿಳಿಸ್ತಾ ಇದ್ದೇವೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಂದು ಉಪಸ್ಥಿತರಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಭಗವಂತನ ಪೂರ್ಣಾನುಗ್ರಹ ನಿರಂತರವಾಗಿರಲಿ. ತಿಳ್ಕೊಳ್ಳಿ, ನಮಗೆ ಪೂಜ್ಯತ್ವವನ್ನು ಕೊಡುವುದು ಸಂಸ್ಕಾರ. ಆತರ ಸಂಸ್ಕಾರನ ಉಳಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ. ಮಕ್ಕಳಿಗೆ ಅದನ್ನ ಕಲಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಜೀವನಕ್ಕೆ ಭಗವಂತ ನಿತ್ಯವಾಗಿರತಕ್ಕಂಥ ಸಕಲ ವಿಧವಾದ ಸನ್ಮಂಗಳವನ್ನ ಸಂಪೂರ್ಣವಾಗಿ ಅನುಗ್ರಹಿಸಲಿ. ನಿಮ್ಮೆಲ್ಲ ಕೋರಿಕೆಗಳು ಸಿದ್ಧಿಸಲಿ. ನಿಮಗೆ ಜೀವನದಲ್ಲಿ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸಕಲ ವಿಧವಾಗಿರ್ತಕ್ಕಂಥ ಶುಭಗಳು ನಿರಂತರವಾಗಿ ಜೀವನದಲ್ಲಿ ಪ್ರಾಪ್ತವಾಗಲಿ ಅಂತ ಹೇಳಿಕೊಂಡು ಎಲ್ಲರಿಗೂ ಶುಭವಾಗಲಿ. ಓಂ ನಮೋ ನಾರಾಯಣಾಯ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.